ಗುಡ್ ಈವ್ನಿಂಗ್. ನಿನ್ನೆ ನಾವು ಫ್ರಾಕ್ಷನ್ ಲೆಸನ್ ಅಲ್ಲಿ 3 ಟೈಪ್ ಆಫ್ ಫ್ರಾಕ್ಷನ್ಸ್ ನ ನೋಡಿದ್ವಿ. ಒಂದು, ಎಲ್ರಿಗೂ ನಾನು ಮಾತಾಡ್ತಿರೋದು ಕೇಳಿಸ್ತಿದೆ ಅಲ್ವಾ? ಎಲ್ರು ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ, ಕೇಳಿಸ್ತಿದೆ ಸರ್ ಅಂತ. ಓಕೆ. ಜೊತೆಗೆ ನೀವೆಲ್ಲರೂ ಕೂಡ ನನಗೆ ಹೋಮ್ವರ್ಕ್ ಅನ್ನ ಕಳಿಸಿದ್ದೀರಾ. ಎಲ್ರದ್ದು ಚೆಕ್ ಮಾಡಕ್ ಆಗಿಲ್ಲ, ಕೆಲಸ ಜಾಸ್ತಿ ಆಗಿದೆ ಸ್ವಲ್ಪ, ಹಾಗಾಗಿ ಅದಕ್ಕೋಸ್ಕರ ಇವಾಗ ನಾನು ಸಾಲ್ವ್ ಮಾಡ್ತೀನಲ್ವಾ, ಸೊ ನೀವು ಅವಾಗ ರೈಟ್ ಮಾಡ್ತಾ ಹೋಗಿ. ಅಂದ್ರೆ ನೀವು ಕರೆಕ್ಟ್ ಆಗಿ ಮಾಡಿದೀರಾ ಅಂದ್ರೆ ರೈಟ್ ಮಾಡ್ಕೊಳ್ತಾ ಹೋಗಿ. ಆ ಹೋಮ್ವರ್ಕ್ ಏನಿದೆ ಅದನ್ನ ನಾನು ಇವಾಗ ಸಾಲ್ವ್ ಮಾಡ್ತೀನಿ. ಆ ಕ್ವಶನ್ಸ್ ನ ನೀವು ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಮಾಡ್ಕೊಳ್ಳಿ, ರಾಂಗ್ ಇದ್ರೆ ರಾಂಗ್ ಅಂತ ನೀವೇ ಮಾಡ್ಕೊಳ್ಳಿ. ನೀವು ನಿನ್ನೆ ಮಾಡಿರುವಂತ ಹೋಮ್ವರ್ಕ್ ನಿಮ್ ಕೈಯಲ್ಲಿ ಇಟ್ಕೊಳ್ಳಿ. ಓಕೆ, ಎಲ್ರಿಗೂ ಕೇಳಿಸ್ತಿದೆ? ಒಂದು ಸ್ಕ್ರೀನ್ ಶೇರ್ ಆಗುತ್ತೆ. ಓಕೆ, ನಿನ್ನೆದು ಒಂದು 5 ನಿಮಿಷದಲ್ಲಿ ರಿವಿಷನ್ ಮಾಡೋಣ. ರಿವಿಷನ್ ಆದ್ಮೇಲೆ ಆ ಹೋಮ್ವರ್ಕ್ ಅನ್ನ ನಾನು ಮಾಡ್ತೀನಿ, ಅದನ್ನ ಸಾಲ್ವ್ ಮಾಡ್ಕೊಳ್ಳಿ. ಓಕೆ. ಫ್ರಾಕ್ಷನಲ್ ನಂಬರ್ ಅಂಡ್ ಫಂಡಮೆಂಟಲ್ ಆಪರೇಷನ್ಸ್ ಅಂತ ಚಾಪ್ಟರ್. ಸೊ ಭಿನ್ನರಾಶಿಗಳು ಮತ್ತು ಅದರ ಮೂಲ ಕ್ರಿಯೆಗಳು, ಅಂದ್ರೆ ಭಿನ್ನರಾಶಿಗಳನ್ನ ಕೂಡೋದು, ಕಳೆಯೋದು, ಗುಣಿಸೋದು ಎಲ್ಲ ಬರುತ್ತೆ. ಸೊ ವಾಟ್ ಈಸ್ ಅ ಫ್ರಾಕ್ಷನ್? ಸೊ ಈಕ್ವಲ್ ಆಗಿ ಶೇರ್ ಆಗಿರೋದು ನಿಜವಾದ ಫ್ರಾಕ್ಷನ್. ಇಲ್ಲಿ ನೋಡಿ, ಇಲ್ಲಿ ಈಕ್ವಲ್ ಆಗಿ ಶೇರ್ ಆಗಿಲ್ಲ, ಇಲ್ಲಿ ಜಾಸ್ತಿ ಇದೆ, ಕಡಿಮೆ ಇದೆ, ಕಡಿಮೆ ಇದೆ, ಹಾಗಾಗಿ ಇದನ್ನು ನಾವು ಫ್ರಾಕ್ಷನ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ ದಿಸ್ ಈಸ್ ದ ಕರೆಕ್ಟ್ ಫ್ರಾಕ್ಷನ್. ಇವೆಲ್ಲ ನಿಮಗೆ ಗೊತ್ತಿದೆ. ಇದನ್ನ ಏನಂತ ಕರಿತೀವಿ? 1/2 ಅಂತ ಓದ್ತೀವಿ ಇಂಗ್ಲಿಷ್ ನಲ್ಲಿ. ಕನ್ನಡದಲ್ಲಿ 2ನೇ 1 ಅಂತ ಹೇಳ್ತೀವಿ. ಇದು ನ್ಯೂಮರೇಟರ್, ಹೌದಾ? ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ಡಿನಾಮಿನೇಟರ್ ಅಂಡ್ ನ್ಯೂಮರೇಟರ್, ಅಂಶ ಮತ್ತು ಛೇದ. ಕನ್ನಡದಲ್ಲೂ ಹೇಳ್ತೀನಿ ಮಕ್ಕಳೇ, ಬರೀ ಕನ್ನಡ ಸರ್ ಇಂಗ್ಲಿಷ್ ನಲ್ಲಿ ಮಾತ್ರ ಹೇಳ್ತಿದ್ದೀರಾ ಅನ್ಬೇಡಿ, ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಕೂಡ ಹೇಳ್ತೀವಿ. ಇವೆಲ್ಲ ನಿಮಗೆ ಈಸಿ ಇದೆ. ಇದೊಂದು ಫೋಟೋ ಕಳಿಸ್ಬೇಕಿತ್ತು, ನಿನ್ನೆ ಕಳಿಸ್ಲಿಲ್ಲ, ಇರ್ಲಿ. ಸೊ ಮೊದಲೇ ಹೇಳಿದ್ವಿ, ಫ್ರಾಕ್ಷನ್ಸ್ ಅಂದ್ರೆ ಈಕ್ವಲ್ ಪಾರ್ಟ್ಸ್, ಅದು ನೆನಪಿರ್ಲಿ ನಿಮಗೆ. ಸೊ 3 ಟೈಪ್ಸ್ ಆಫ್ ಫ್ರಾಕ್ಷನ್ಸ್ ಇದೆ. ನಾವು ಯಾವುದು ನೋಡಿ, ನ್ಯೂಮರೇಟರ್, ಡಿನಾಮಿನೇಟರ್ ನೆನ್ಪಿಟ್ಕೊಳ್ಳಿ. ಇದು ಕೆಳಗಡೆ ಪಾರ್ಟ್ ಅನ್ನು ನಾವು ಡಿನಾಮಿನೇಟರ್ ಅಂತೀವಿ. ಅಂದ್ರೆ ಯಾವುದು ಈಕ್ವಲ್ ಪಾರ್ಟ್ಸ್ ಇರುತ್ತೋ ಈ ಪಾರ್ಟ್ಸ್ ಅನ್ನ ನಾವು ಡಿನಾಮಿನೇಟರ್ ಅಥವಾ ಛೇದ, ಎಷ್ಟು ಭಾಗಗಳಾಗಿ ಮಾಡಿದ್ದಾರೆ ಅದನ್ನು ನಾವು ಛೇದ ಅಂತ ಕರಿತೀವಿ. ಮೇಲ್ಗಡೆ ಎಷ್ಟು ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅದನ್ನು ನಾವು ಅಂಶ ಅಥವಾ ನ್ಯೂಮರೇಟರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಈ ಚಾಕ್ಲೇಟ್ ನ ನಾವು 4 ಪಾರ್ಟ್ ಮಾಡಿದೀವಿ. 1 2 3 4 ಅಂದ್ರೆ ಡಿನಾಮಿನೇಟರ್ 4 ಆಗಿರುತ್ತೆ. ಸೊ ಅದರಲ್ಲಿ ಒಂದನ್ನ ಏನಾದ್ರೂ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ, 1 ಪಾರ್ಟ್ ಅನ್ನ, ಅಂದ್ರೆ ಅದು ನ್ಯೂಮರೇಟರ್ ಆಗುತ್ತೆ. ಸೊ 1/4 ಅಥವಾ 4ರಲ್ಲಿ 1, 4ನೇ 1, 4ರಲ್ಲಿ 1ನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ ಅಂತ ಇದರರ್ಥ. ಹಾಗಾದ್ರೆ ಇದನ್ನ 1/4 ಅಂತ ಹೇಳ್ತೀವಿ ಅಥವಾ 4ನೇ 1 ಅಂತ ಹೇಳ್ತೀವಿ. ಸೊ ಯಾವುದೇ ವಸ್ತುವನ್ನ ಕೆನಾಟ್ ಬಿ ಡಿವೈಡೆಡ್ ಇಂಟು 0 ಪಾರ್ಟ್ಸ್. ಹಾಗಾದ್ರೆ 3 ಅಂತ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆಯ್ತಾ? 0 ಪಾರ್ಟ್ಸ್ ಅನ್ನ ಶೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಿನ್ನ ರಾಶಿಯ ವಿಧಗಳು, ಟೈಪ್ಸ್ ಆಫ್ ಫ್ರಾಕ್ಷನ್ಸ್. ಸೊ 3 ರೀತಿಯ ಫ್ರಾಕ್ಷನ್ಸ್ ನ ಹೇಳಿದ್ವಿ. ಒಂದು ಸಮ ಭಿನ್ನ ರಾಶಿ, ಪ್ರಾಪರ್ ಫ್ರಾಕ್ಷನ್. ಇನ್ನೊಂದು ಇಂಪ್ರಾಪರ್ ಫ್ರಾಕ್ಷನ್, ವಿಷಮ ಭಿನ್ನ ರಾಶಿ. ಇನ್ನೊಂದು ಮಿಕ್ಸ್ಡ್ ಫ್ರಾಕ್ಷನ್, ಮಿಶ್ರ ಭಿನ್ನ ರಾಶಿ. ಮಕ್ಕಳೇ, ಮೇಜರ್ ಆಗಿ ನಾವು 2 ಪಾರ್ಟ್ ಮಾಡೋದು, ಒಂದು ಪ್ರಾಪರ್, ಇನ್ನೊಂದು ಇಂಪ್ರಾಪರ್. ಇಂಪ್ರಾಪರ್ ಫ್ರಾಕ್ಷನ್ ನ ಇನ್ನೊಂದು ರೀತಿಯಲ್ಲೂ ಬರೀಬಹುದು, ದಟ್ ಈಸ್ ಮಿಕ್ಸ್. ಸೊ ಇವೆರಡನ್ನೂ ಕೂಡ ನಾವು ಅದಲು ಬದಲು ಮಾಡಿ ಬರೀಬಹುದು. ಅದನ್ನ ನಿಮಗೆ ಹೇಳ್ಕೊಟ್ಟಿದ್ದೀವಿ, ಮತ್ತೆ ಹೇಳ್ಕೊಡ್ತೀನಿ ಕೂಡ. ಸೊ ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನು ಫಸ್ಟ್ ನೋಡೋಣ. ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಯಾವಾಗ್ಲೂ ಕೂಡ ನ್ಯೂಮರೇಟರ್ ಅಂಶ ಚಿಕ್ಕದಾಗಿದ್ದು, ಅಂಶ ಅಂದ್ರೆ ಮೇಲ್ಗಡೆ ಪಾರ್ಟು ಚಿಕ್ಕದಾಗಿದ್ದು ಕೆಳಗಡೆ ಪಾರ್ಟು ಅದಕ್ಕಿಂತ ದೊಡ್ಡದಾಗಿದ್ರೆ, ಮೀನ್ಸ್ ನೋಡಿ, ಇಲ್ಲಿ 4 ಪಾರ್ಟ್ಸ್ ನಾವು ಕಟ್ ಮಾಡಿದೀವಿ. ಅದರಲ್ಲಿ 1 ಪಾರ್ಟ್ ಅನ್ನ 3 ಪಾರ್ಟ್ ಅನ್ನ
ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಹಾಗಾದ್ರೆ 3/4 ಅಥವಾ 4/3 ಇದನ್ನ ನಾವು ಪ್ರಾಪರ್ ಫ್ರಾಕ್ಷನ್ ಅಂತ ಹೇಳ್ತೀವಿ. ಇದರ ವ್ಯಾಲ್ಯೂ ಯಾವಾಗ್ಲೂ ಕೂಡ 1ಕ್ಕಿಂತ ಕಡಿಮೆ ಇರುತ್ತೆ. ಯಾಕೆ 1ಕ್ಕಿಂತ ಕಡಿಮೆ ಇರುತ್ತೆ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಚಾಕ್ಲೇಟ್ ಅಥವಾ ಕೇಕ್ ಇದೆ, ಅದನ್ನ 4 ಪಾರ್ಟ್ ಮಾಡಿದ್ವಿ. 4 ಪಾರ್ಟ್ ಮಾಡಿದೀವಲ್ವಾ, ಈ 4 ಪಾರ್ಟಿಗಿಂತ ಕಡಿಮೆ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ನೋಡಿ, 3 ಪಾರ್ಟ್ ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಹಾಗಾದ್ರೆ ಇನ್ನ ಒಂದು ಪಾರ್ಟ್ ಹಾಗೆ ಇದೆ. ಸೊ ಒಂದು ಕಂಪ್ಲೀಟ್ ಆಗ್ಬೇಕು ಅಂದ್ರೆ 4ಕ್ಕೆ 4 ಸೆಲೆಕ್ಟ್ ಮಾಡ್ಕೋಬೇಕಿತ್ತು. ಬಟ್ ಯಾವಾಗ್ಲೂ ಕೂಡ ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಇಲ್ಲಿ ಎಷ್ಟು ಪಾರ್ಟ್ ಇರುತ್ತೋ ಮಾಡ್ಕೊಳ್ತೀವಿ. ಅಂದ್ರೆ ನ್ಯೂಮರೇಟರ್ ಚಿಕ್ಕದು, ಡಿನಾಮಿನೇಟರ್ ದೊಡ್ಡದು. ಅಂದ್ರೆ ಅಂಶ ಚಿಕ್ಕದು, ಛೇದ ದೊಡ್ಡದು. ಇದು ಸಮರಾಶಿ ಅಥವಾ ಶುದ್ಧ ಭಿನ್ನರಾಶಿ ಅಥವಾ ಪ್ರಾಪರ್ ಫ್ರಾಕ್ಷನ್ ಅಂತ ಹೇಳ್ತೀವಿ ಅಷ್ಟೇನೆ. ಸೊ ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನು ಅಂತ ಅರ್ಥ ಆಯ್ತಲ್ವಾ ನಿಮಗೀಗ? ಪ್ರಾಪರ್ ಫ್ರಾಕ್ಷನ್ ದೊಡ್ಡದು, ನ್ಯೂಮರೇಟರ್ ಚಿಕ್ಕದು. ಅದರ ವ್ಯಾಲ್ಯೂ ಯಾವಾಗ್ಲೂ ಕೂಡ 1ಕ್ಕಿಂತ ಕಡಿಮೆ ಇರುತ್ತೆ. ಅದು ಮೋಸ್ಟ್ ಇಂಪಾರ್ಟೆಂಟ್. ಅದು ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು, ಆಯ್ತಾ? ಅದ್ರ ದ ವ್ಯಾಲ್ಯೂ ಆಫ್ ಅ ಪ್ರಾಪರ್ ಫ್ರಾಕ್ಷನ್ ಇಸ್ ಆಲ್ವೇಸ್ ಲೆಸ್ ದೆನ್ 1. ಸೊ ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಇದು 3 ಪಾರ್ಟ್ ಕಟ್ ಮಾಡಿ 5 ಪಾರ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಪಾಸಿಬಲ್ ಇದೆಯಾ ಇಲ್ವಾ ಅಂತ ನಾವು ನಿನ್ನೆ ನಿಮಗೆ ಹೇಳಿದ್ವಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಕೇಕ್ ಇದೆ, ಇಲ್ಲಿ 3 ಪಾರ್ಟ್ ಅನ್ನ ಕಟ್ ಮಾಡಿದ್ದಾರೆ, ಜೊತೆಗೆ ಇನ್ನೊಂದು ಕೇಕ್ ಇರುತ್ತೆ. ಸೊ ಅದರಲ್ಲೂ ಕೂಡ 3 ಪಾರ್ಟ್. ಫಸ್ಟ್ 3 ಪಾರ್ಟ್ ಅಲ್ಲಿ 3 ಪಾರ್ಟ್ ಅನ್ನು ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ, ಜೊತೆಗೆ ಒಟ್ಟು 5 ಪಾರ್ಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾಗಿ ಇದರಲ್ಲೂ ಕೂಡ 2 ಸೆಲೆಕ್ಟ್ ಮಾಡ್ಕೊಳ್ತಾರೆ. ಹಾಗಾದ್ರೆ ಒಂದು ಕಂಪ್ಲೀಟ್ ಆಗಿ ಮತ್ತೊಂದಕ್ಕೆ ಹೋಗ್ತಾರೆ. ಹಾಗಾಗಿ ಇದರ ವ್ಯಾಲ್ಯೂ ಯಾವಾಗ್ಲೂ ಕೂಡ 1ಕ್ಕಿಂತ ದೊಡ್ಡದಾಗಿರುತ್ತೆ. ದ ವ್ಯಾಲ್ಯೂ ಆಫ್ ಇಂಪ್ರಾಪರ್ ಫ್ರಾಕ್ಷನ್ ಇಸ್ ಆಲ್ವೇಸ್ ಮೋರ್ ದ್ಯಾನ್ 1 ಆರ್ ಈಕ್ವಲ್ ಟು 1. ಸೊ ಇದನ್ನು ಕೂಡ ನಾವು ಇಂಪ್ರಾಪರ್ ಫ್ರಾಕ್ಷನ್ ಅಂತಾನೆ ಹೇಳ್ತೀವಿ. 3/3 ಅಂದ್ರೆ 3ಕ್ಕೆ 3 ಸೆಲೆಕ್ಟ್ ಮಾಡ್ಕೊಂಡ್ರೆ 3 ಪಾರ್ಟ್ ಇರುತ್ತೆ, 3 ಪಾರ್ಟ್ ಅಲ್ಲಿ 3 ಪಾರ್ಟ್ ಅನ್ನು ನಾವು ಸೆಲೆಕ್ಟ್ ತಿನ್ಬಿಟ್ರೆ ಅದನ್ನ ನಾವು 1 ಕಂಪ್ಲೀಟ್ ಅಂತ ಹೇಳ್ತೀವಿ. 1 ಅಂತಾನು ಹೇಳ್ಬಹುದು, 3/3 ಅಂತಾನು ಹೇಳ್ಬಹುದು, 1 ಅಂತಾನು ಕೂಡ ಹೇಳ್ಬಹುದು. ಓಕೆ, ಅದನ್ನ ಇನ್ನ ಸ್ವಲ್ಪ ಮುಂದಕ್ಕೆ ಹೋದಾಗ ನಾವು ಹೇಳ್ಕೊಡ್ತೀವಿ. ಇಂಪ್ರಾಪರ್ ಫ್ರಾಕ್ಷನ್ ಅಂದ್ರೆ ನೋಡಿ, ಡಿನಾಮಿನೇಟರ್ ಗಿಂತ ನ್ಯೂಮರೇಟರ್ ದೊಡ್ಡದಾಗಿದೆ. 5/4 ಇಸ್ ದ ಇಂಪ್ರಾಪರ್ ಫ್ರಾಕ್ಷನ್. ಈಗ ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ಒಂದು ಪ್ರಾಪರ್ ಫ್ರಾಕ್ಷನ್ ಜೊತೆಗೆ ಒಂದು ಹೋಲ್ ನಂಬರ್ ಇರುತ್ತೆ. 2 1/2 ಅಥವಾ 3 1/4, 5 3/4 ಇವೆಲ್ಲವನ್ನು ಕೂಡ ನಾವು ಮಿಕ್ಸ್ಡ್ ಫ್ರಾಕ್ಷನ್ ಅಥವಾ ಮಿಶ್ರ ಭಿನ್ನರಾಶಿ ಅಂತ ಹೇಳ್ತೀವಿ. ವಿದ್ಯಾ, ಸರ್ ಕನ್ನಡದಲ್ಲಿ ಹೇಳಿಲ್ವಲ್ಲ ಸರ್ ಅಂತ ಕೇಳ್ಬೇಡಿ, ಕನ್ನಡದಲ್ಲೂ ಹೇಳ್ತೀವಿ, ಆಯ್ತಾ? ನೋಡಿ, ಮಿಶ್ರ ಭಿನ್ನರಾಶಿಗಳು ಅಥವಾ ಮಿಕ್ಸ್ಡ್ ಫ್ರಾಕ್ಷನ್ ಅಂತ ಹೇಳ್ತೀವಿ. ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ಅದರಲ್ಲಿ ಒಂದು ಹೋಲ್ ನಂಬರ್ ಇರುತ್ತೆ, ಒಂದು ಪ್ರಾಪರ್ ಫ್ರಾಕ್ಷನ್ ಇರುತ್ತೆ. ಓಕೆ, ನೆಕ್ಸ್ಟ್, ಈಗ ಅದನ್ನು ಹೇಗೆ ಚೇಂಜ್ ಮಾಡಿದ್ರಿ ಸರ್? ನಿನ್ನೆ ಡೌಟ್ಸ್ ಗಳನ್ನ ನಾವು ಇವತ್ತು ಸ್ವಲ್ಪ ಸಮಾಧಾನವಾಗಿ ನೋಡ್ಕೊಂಡು ಸಾಲ್ವ್ ಮಾಡೋಣ. ನಿನ್ನೆ ಏನ್ ಕಲ್ತಿದ್ವಿ ಅದನ್ನ ಇನ್ನೊಂದ್ಸಲ ರಿವಿಷನ್ ಮಾಡೋಣ. ಈಗ ನಾವು ಫಸ್ಟ್ ಮಿಕ್ಸ್ಡ್ ಫ್ರಾಕ್ಷನ್ ಇಂದ ಮಿಕ್ಸ್ಡ್ ಟು ಇಂಪ್ರಾಪರ್ ಫಸ್ಟ್ ಮಾಡೋಣ. ಇಂಪ್ರಾಪರ್ ಅಂದ್ರೆ ಮಿಶ್ರ ಭಿನ್ನರಾಶಿಯನ್ನ, ಮಿಶ್ರದಿಂದ ಅದನ್ನ ನಾವು ವಿಷಮ ಭಿನ್ನರಾಶಿಯಾಗಿ ಬದಲಾಯಿಸೋಣ. ಸೊ ಒಂದು ಎಕ್ಸಾಂಪಲ್ ನ ನೆನಪಿಲ್ಲ ಅಂದ್ರೆ, ಮರ್ತೋಗಿದೆ ಅಂದ್ರೆ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ. ನೋಡಿ, 3 1/4 ಇದೆ ಅಂತ ಅನ್ಕೊಳ್ಳಿ. ಒಂದ್ 2-3 ಎಕ್ಸಾಂಪಲ್ ಕೊಡ್ತೀನಿ. 4 7/8. ಓಕೆ, ಫಸ್ಟ್ ಈ ಹೋಲ್ ನಂಬರ್ ಮತ್ತೆ ಡಿನಾಮಿನೇಟರ್ ಅಂದ್ರೆ ಇಲ್ಲಿರುವಂತಹ ಪೂರ್ಣ ಸಂಖ್ಯೆ ಮತ್ತು ಛೇದವನ್ನ ಮಲ್ಟಿಪಲ್ ಮಾಡಿ ಇದನ್ನ ಆಡ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಈ 4 ಯಾವಾಗ್ಲೂ ಚೇಂಜ್ ಆಗೋದಿಲ್ಲ. ಡಿನಾಮಿನೇಟರ್ ಯಾವಾಗ್ಲೂ ಡಿನಾಮಿನೇಟರ್ ಅದೇ ಇರುತ್ತೆ. ಇಲ್ಲಿ ಯಾವ ಡಿನಾಮಿನೇಟರ್ ಇರುತ್ತೋ ಛೇದ ಅದು ಮೊದಲೇ ಬರ್ಕೊಂಡ್ಬಿಡ್ಬೋದು ನೀವು. ಈಗ 4 3s are 12 plus 1 is 13/4. 8 4s are 32 plus 7. 32 plus 7 is 39/8. ಅರ್ಥ ಆಯ್ತಾ? ಏನ್ ಮಾಡ್ತಾ ಇದೀವಿ? ಮಲ್ಟಿಪಲ್ ಮಾಡ್ತೀವಿ, ಆಡ್ ಮಾಡ್ತೀವಿ, ನ್ಯೂಮರೇಟರ್ ಬರಿತೀವಿ. ಡಿನಾಮಿನೇಟರ್ ಫಿಕ್ಸ್. ಇಲ್ಲಿ 4 ಇದೆ ಅಂದ್ರೆ ಇಲ್ಲೂ 4 ಇಲ್ಲಿ 8 ಇದೆ ಅಂದ್ರೆ ಇಲ್ಲೂ 8 ಅದ್ರಲ್ಲಿ ಏನು ಚೇಂಜ್ ಮಾಡಕ್ ಹೋಗ್ಬೇಡಿ, ಸೇಮ್. ನೆಕ್ಸ್ಟ್ ಇನ್ನೊಂದು 3 1/5 ಇದೆ ಅನ್ಕೋಣ. ನೋಡಿ, 3 5s are 15 plus 1 is 16 by ಇಲ್ಲಿ 5 ಇದೆ ಅಂದ್ರೆ ಇಲ್ಲೂ ಕೂಡ 5. ಡಿನಾಮಿನೇಟರ್ ಚೇಂಜ್ ಆಗೋದಿಲ್ಲ, ಅಂದ್ರೆ ಛೇದ ಬದಲಾಗೋದಿಲ್ಲ.
ಓಕೆ, ಹೀಗಾಗಾದ್ರೆ ನಿನ್ನೆ ಕ್ವಶನ್ಗಳು ಯಾವಿದ್ವು ಅವನ್ನ ನೀವೆಲ್ಲರೂ ಕೂಡ ಮಾಡಿರ್ತೀರಾ. ಅದಕ್ಕೆ ಒನ್ ಬೈ ಒನ್ ನಾನು ಪೋಲ್ ಕೊಡ್ತಾ ಹೋಗ್ತೀನಿ. ಆ ಪೋಲ್ಗೆ ನೀವು ಫಸ್ಟ್ ಒನ್ಗೆ ಏನ್ ಆನ್ಸರ್ ಮಾಡಿದ್ರಿ ಅಂತ. ಈಗ ಫಾರ್ ಎಕ್ಸಾಂಪಲ್ ದಿಸ್ ಒನ್ 3/1/5ಗೆ ಆನ್ಸರ್ ಏನು ಅಂತ ನಾನು ಇಲ್ಲಿ ಬರೀತೀನಿ. ಆಪ್ಷನ್ ಎ ಅಂದ್ರೆ ನೀವು ಮಿಕ್ಸ್ಡ್ ಫ್ರಾಕ್ಷನ್ ನ ಇಂಪ್ರಾಪರ್ ಫ್ರಾಕ್ಷನ್ ಆಗಿ ಮಾಡಿದ್ದೀರಾ. ಆಪ್ಷನ್ ಎ, ಬಿ, ಸಿ ಮತ್ತು ಡಿ. 15/5, 16/3, 16/6 and 16/5. ನೋಡಿ, ಆಪ್ಷನ್ ಎ, ಬಿ, ಸಿ, ಡಿ ಕಾಣಿಸ್ತಾ ಇದೆ ನಿಮಗೆ. ಈ 4ರಲ್ಲಿ ನೀವು ಮಾಡಿರೋದು ಯಾವುದು ಆನ್ಸರ್ ಅಂತ ಹೇಳಿ ನಮಗೆ ಟಿಕ್ ಹಾಕಿ, ಅಂದ್ರೆ ನಿಮ್ಮ ಪೋಲ್ ಅಲ್ಲಿ ಅಟೆಂಡ್ ಮಾಡಿ. ನಿನ್ನೆ ಹೋಮ್ವರ್ಕ್ ಮಾಡಿದ್ದೀರಾ, ಸೊ ಅದನ್ನ ಇವಾಗ ಮತ್ತೊಮ್ಮೆ ಮಾಡ್ತಾ ಇದ್ದೀರಾ ಅಷ್ಟೇ. ಮಕ್ಕಳೇ, ಮಾಡಿಲ್ಲ ಅಂದ್ರೆ ಇವಾಗ್ಲಾದ್ರೂ ಮಾಡ್ಬೋದು. ಒಂದೇ ಸೆಕೆಂಡ್ ಅಲ್ಲಿ ನೀವು ಆನ್ಸರ್ನ ಮಾಡ್ಬೋದು. ನೋಡಿ, ಮಲ್ಟಿಪಲ್ ಮಾಡಿ ಯಾಡ್ ಮಾಡಿ, ಮಲ್ಟಿಪಲ್ ಮಾಡಿ ಯಾಡ್ ಮಾಡಿ ಅಷ್ಟೇನೆ. ಎಸ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 51 ಜನ ಕರೆಕ್ಟ್ ಮಾಡಿದ್ರಿ. ನೋಡಿ, 3/1/5 ಇದೆ ಅಲ್ವಾ, ಅದನ್ನ ಮಲ್ಟಿಪಲ್ ಮಾಡ್ತೀವಿ. ಒಂದು ನಿಮಿಷ ಇಲ್ಲಿ, ಒಂದೇ ನಿಮಿಷ ಇರಿ, ಒಂದೇ ನಿಮಿಷ. ಎಸ್, ಸೊ 3/1/5 3/1/5 ನಾವು ಕಂಪ್ಲೀಟ್ ಮಾಡಿದ್ವಿ. 5 ಇದೆ, 5 ಬರ್ಕೊಳ್ತೀವಿ. ನ್ಯೂಮರೇಟರ್ ಯಾವುದು ಅಂತ ಡಿಸೈಡ್ ಮಾಡಬೇಕು. ನೋಡಿ, 5 3 is 15 plus 1 is 16. 16/5 is the right answer. So next question, 4/3/7. 4/3/7 ಇದನ್ನ ನೀವೀಗ ಇಂಪ್ರಾಪರ್ ಫ್ರಾಕ್ಷನ್ ಮಾಡಬೇಕು. ನಾವಿಲ್ಲಿ ಆಪ್ಷನ್ ಎ, ಬಿ, ಸಿ, ಡಿ ಕೊಡ್ತೀವಿ. ಎ, ಬಿ, ಸಿ ಅಂಡ್ ಡಿ. 21/7, 28/7, 31/7, 43/7. ಸೊ ಇದಕ್ಕೆ ಸೆಕೆಂಡ್ ಕ್ವಶನ್ ಆನ್ಸರ್. ಮಕ್ಕಳೇ, ನಿನ್ನೆ ಎಲ್ಲರೂ ಕೂಡ ಮಾಡಿದೀರಾ. ಮಾಡಿಲ್ಲ ಅಂದ್ರೆ ಇವಾಗ್ಲಾದ್ರೂ ಮಾಡ್ಬೋದು. 1 ಸೆಕೆಂಡ್ ಅಲ್ಲಿ ಅದನ್ನ ಫಾಸ್ಟ್ ಆಗಿ ಅಟೆಂಡ್ ಮಾಡ್ತಾ ಹೋಗಿ ಅಷ್ಟೇ. ಎಸ್, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 31/7. ಸಿರಿ, ಸನ್ನಿಧಿ, ಇದನ್ನು ಕೂಡ ಯಾರೋ ತಪ್ಪು ಮಾಡಿದ್ರ? ಖುಷಿ, ಜ್ಞಾನವಿ ತಪ್ಪು. ನಿಹಾಲ್, ಭುವಿಕ್, ತನ್ವಿತ್, ಸನ್ನಿಧಿ 4 ಜನ ರಾಂಗ್ ಮಾಡಿದ್ರಿ. ಓಕೆ, 4 7s 4 7, ಸೊ 7 4s ಮಲ್ಟಿಪಲ್ ಮಾಡಬೇಕು. 28 plus 3 31. ಡಿನಾಮಿನೇಟರ್ ಚೇಂಜ್ ಆಗೋದಿಲ್ಲ, 7 ಇದೆ ಅಷ್ಟೇ. ಸೊ ಥರ್ಡ್ ಒನ್ 5 2/8. 5 2/8 is equal to ಆಪ್ಷನ್ ಎ, ಬಿ, ಸಿ, ಡಿ ಕೊಡ್ಬೇಕಾ? ಸೊ ಈಸಿ ಇದೆ ಅಲ್ವಾ. ಸೊ 40 plus 2 42/8. ನೆಕ್ಸ್ಟ್ ಅಲ್ಲೇ ಬರ್ದ್ಬಿಡ್ತೀನಿ ಡೈರೆಕ್ಟ್ ಆಗಿ. 1 into 2, 2 plus 1 is 3/2. ರೈಟ್. ನೆಕ್ಸ್ಟ್ ಕ್ವಶನ್, 8 4 32, 32 plus 3 35, 8ನೇ 35. ಇಲ್ಲಿ 9 ಇದೆ, 9 ಹಾಗೆ ಬರಿಬೇಕು. 9 8s 72 plus 1 is 73/9. 15 plus 1 16, 5ನೇ 16, 4 4 16, 19, 4ನೇ 19, 32/5. ಸೊ 11/4. ಇಷ್ಟನ್ನು ಕೂಡ ನಾವು ಮಾಡಿದ್ವಿ. ಇನ್ನ ಇವಾಗ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇರೋದು ಎಲ್ಲಿ ಅಂದ್ರೆ, ಸರ್ ನಮಗೆ ಮಿಕ್ಸ್ಡ್ ಫ್ರಾಕ್ಷನ್ ಇಂದ
ವಾಪಸ್ ಮಾಡ್ಲಿಕ್ಕೆ ಬರ್ತಿಲ್ಲ. ಓಕೆ, ಅದನ್ನೇ ಹೇಳ್ಕೊಡ್ತೀನಿ ಇವಾಗ. ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಮಿಕ್ಸ್ಡ್ ಫ್ರಾಕ್ಷನ್ ಕೊಡ್ತಾರೆ, 18/5 ಅಂತ ಕೊಟ್ಟಿದ್ದೀವಿ ಅಂತ ಅನ್ಕೊಳ್ಳೋಣ. ಇದೊಂದು ಮಿಕ್ಸ್ಡ್ ಫ್ರಾಕ್ಷನ್. ಈ ಮಿಕ್ಸ್ಡ್ ಫ್ರಾಕ್ಷನ್ ನಾವು ಈಗ ಇಂಪ್ರಾಪರ್ ಫ್ರಾಕ್ಷನ್ ಮಿಕ್ಸ್ಡ್ ಫ್ರಾಕ್ಷನ್ ಚೇಂಜ್ ಮಾಡಬೇಕು. ಮಕ್ಕಳೇ, ಡಿನಾಮಿನೇಟರ್ 5 ಇದೆ ಅಂದ್ರೆ 5 ಬರೆದ್ಬಿಡಿ, ಏನು ಚೇಂಜ್ ಆಗೋದಿಲ್ಲ, ಅದೇನು ಲೆಕ್ಕ ಮಾಡ್ದೇನೆ ಬರಿಬಹುದು. ಹಾಗಾದ್ರೆ ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ಒಂದು ಹೋಲ್ ನಂಬರ್ ಬೇಕು, ಇನ್ನೊಂದು ಈ ನ್ಯೂಮರೇಟರ್ ಬೇಕು, ಅಂದ್ರೆ ಛೇದ ಬೇಕು, 2 ನಂಬರ್ ಬೇಕು. ನೀವೆಲ್ಲ ಕೆಲವರು ತಪ್ಪಾಗಿ ಬರೀತಿದ್ದೀರಾ, ಮೇಲ್ ಬರೀತಾ ಇದ್ದೀರಾ. ಸರಿಯಾಗಿ ಈ ಲೈನ್ ಏನಿದೆ ಅದರ ಮಧ್ಯಕ್ಕೆ ಈ ನಂಬರ್ನ ಬರಿಬೇಕು. ಲೈಟ್ ಆನ್ ಮಾಡು. ಓಕೆ, ಈಗ ಏನ್ ಮಾಡೋಣ? 18/5 ಇದೆ. 5 ಡಿನಾಮಿನೇಟರ್ ಮೊದಲೇ ನಾವು ಬರ್ಕೋಬಹುದು. ಯಾವುದೇ ನಂಬರ್ ಈ ತರ ಮಿಕ್ಸ್ಡ್ ಫ್ರಾಕ್ಷನ್ ಚೇಂಜ್ ಮಾಡಬೇಕು ಅಂದ್ರೆ ಫಸ್ಟ್ 5 ಇಂದ 18 ನಾವು ಡಿವೈಡ್ ಮಾಡಬೇಕು. ಸೊ ಲೆಟ್ ಅಸ್ ಡಿವೈಡ್. 5 3s 8. 5 3s ನೋಡಿ, 18 ಹೋಗ್ಬೇಕು ಅಂದ್ರೆ 5 3s 15. 3 ರಿಮೈನಿಂಗ್. ಹಾಗಾದ್ರೆ ರಿಮೈಂಡರ್ ಯಾವಾಗ್ಲೂ ಕೂಡ ಇಲ್ಲಿಗೆ ಬರಿಬೇಕು. ಈ ಹೋಲ್ ನಂಬರ್, ಸೊ ಕೋಶಂಟ್ ಇದೆಯಲ್ಲ, ಅದು ಹೋಲ್ ನಂಬರ್ ಆಗುತ್ತೆ. ಈಗ ನೀವು ಕ್ರಾಸ್ ಚೆಕ್ ಮಾಡಬಹುದು ನೋಡಿ. 5 3s 15 ಪ್ಲಸ್ 3 is 18. 18/5. ಸರಿನಾ? ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. 27/6. ಇಲ್ಲಿ 6 ಇದೆ ಅಂತಂದ್ರೆ ಡಿನಾಮಿನೇಟರ್ 6 ಇರುತ್ತೆ ನೋಡಿ. ಇನ್ನೊಂದ್ಸಲ 6 ಇಂದ ನಾವು ಡಿವೈಡ್ ಮಾಡಬೇಕು ಈ 27 ಅನ್ನ. ಸೊ 6 4s 24. 3 is remaining. ಹಾಗಾದ್ರೆ 4 is the whole number. ಹಾಗಾದ್ರೆ ಕೋಶಂಟು ಈ ಹೋಲ್ ನಂಬರ್ಗೆ ಬರುತ್ತೆ. ಈ ಜಾಗಕ್ಕೆ ನ್ಯೂಮರೇಟರ್ಗೆ ಯಾವಾಗ್ಲೂ ಕೂಡ ಇಲ್ಲಿರುವಂತ ರಿಮೈಂಡರ್ ಅಂದ್ರೆ ಶೇಷ, ಇದು ಛೇದವಾಗಿ ಅಂಶವಾಗಿ ಬದಲಾಗುತ್ತೆ ನೋಡಿ. 4 6ನೇ 3. 4 3/6 is the answer. ಸೊ ಇದನ್ನ ಕ್ರಾಸ್ ಚೆಕ್ ಮಾಡಬಹುದು. 6 4s 6 4 24, 3 27. 27ನೇ ಅಥವಾ 27/6. ಸೊ 27/6 ಅಥವಾ 6ನೇ 27 ಅಂತ ಹೇಳ್ತೀವಿ. ಓಕೆ, ಈಗ ನಿಮಗೆ ಅರ್ಥ ಆಗಿದೆ. ಈಗಲೂ ಕೂಡ ಸರ್ ನಮಗೆ ಮಿಕ್ಸ್ಡ್ ಫ್ರಾಕ್ಷನ್ ಇಂದ ಇಂಪ್ರಾಪರ್ ಇಂದ ಅಂದ್ರೆ ಈ ತರ ಕೊಟ್ಟಿದ್ರೆ ವಿಷಮ ಭಿನ್ನರಾಶಿಯಿಂದ ಈ ತರ ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ಮಿಶ್ರ ಭಿನ್ನರಾಶಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಮಿಶ್ರ ಭಿನ್ನರಾಶಿ ಅಂದ್ರೆ ಏನಿಲ್ಲ, ಒಂದು ಹೋಲ್ ನಂಬರ್ ಇರುತ್ತೆ, ಒಂದು ಪೂರ್ಣ ಸಂಖ್ಯೆ ಅಂತ ಕರಿತೀವಿ, ಜೊತೆಗೆ ಒಂದು ಭಿನ್ನರಾಶಿ ಇರುತ್ತೆ, ಅಂದ್ರೆ ಒಂದು ಫ್ರಾಕ್ಷನಲ್ ನಂಬರ್ ಇರುತ್ತೆ. ಇವಾಗ್ಲೂ ಕೂಡ ನಮಗೆ ಬರ್ತಿಲ್ಲ ಅಂತಂದ್ರೆ ಹ್ಯಾಂಡ್ ರೈಸ್ ಮಾಡಿ. ಮಾನ್ವಿಕಾ KB ಬರ್ತಾ ಇಲ್ವಾ? ಮಾನ್ವಿಕಾ, ಇನ್ನೊಂದ್ಸಲ ಹೇಳ್ಕೊಳ್ಳೋಣ. ಧನುಷ್ ಗೌಡ ಹೇಳು. ಧನುಷ್ ರಿಪೀಟ್ ಮಾಡ್ಬೇಕಾ? ಧನುಷ್ ಆಯ್ತು, ಸರಿಯಾಗಿ ಕೇಳಿಸ್ಕೊಳ್ಳಿ, ಸುಲಭ ಇದೆ ಮಕ್ಕಳೇ. ಸ್ವಲ್ಪ ಪವರ್ ಇನ್ನ ಇದುವರೆಗೂ ಬಂದಿಲ್ಲ. ಸಿಸ್ಟಮ್ ಯಾವಾಗ ಶಟ್ ಡೌನ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅಷ್ಟೊಳಗಡೆ ಕರೆಂಟ್ ಬಂದ್ರೆ 7:30 7:45 ಕ್ಲಾಸ್ ಕಂಟಿನ್ಯೂ ಆಗುತ್ತೆ. ಇಲ್ಲ ಅಂದ್ರೆ ಎಲ್ಲಿವರೆಗೂ ಇವೆಲ್ಲವೂ ಕೂಡ ಆನ್ ಆಗಿರುತ್ತೆ ಅಲ್ಲಿವರೆಗೂ ಆನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ, ತುಂಬಾ ಈಸಿ ಇದೆ. 15/8 ಇದೆ ಅಂತ ಅನ್ಕೊಳ್ಳೋಣ. 15/8. ಈಗ ನಾವು 8 ಇಲ್ಲಿ 8 ಇದೆ ಅಂದ್ರೆ 8 ಡಿನಾಮಿನೇಟರ್ ಆಗುತ್ತೆ. ಹಾಗಾದ್ರೆ ಹೋಲ್ ನಂಬರ್ ಮಿಕ್ಸ್ಡ್ ಫ್ರಾಕ್ಷನ್ ಚೇಂಜ್ ಮಾಡ್ತಾ ಇದೀವಿ. ಒಂದು ಹೋಲ್ ನಂಬರ್ ಇರಬೇಕು, ಇನ್ನೊಂದು ನ್ಯೂಮರೇಟರ್ ಬೇಕು, ಅಂದ್ರೆ ಒಂದು ಪೂರ್ಣ ಸಂಖ್ಯೆ ಮತ್ತೆ ಇನ್ನೊಂದು ನಮಗೆ ಅಂಶ ಬೇಕು. ಸೊ 8 ಇಂದ ನಾವು 15 ಡಿವೈಡ್ ಮಾಡ್ತೀವಿ ನೋಡಿ. 8 1s 8. 7 is remaining. ಸೊ 1 is the whole number, ಅದನ್ನ ಇಲ್ಲಿಗೆ ಬರಿತೀವಿ. ರಿಮೈಂಡರ್ ಎಷ್ಟಿದೆಯೋ 7 ಇಲ್ಲಿಗೆ ಬರಿತೀವಿ, ಅಷ್ಟೇ. ಇದನ್ನ ಬರಿಬೇಕು 17/8. 17/8 ಈ ತರ ಬರಿಬೇಡಿ, ಇದು 17/8 ತರ ಕಾಣಿಸುತ್ತೆ. ಯಾವಾಗ್ಲೂ ಕೂಡ ಸೆಂಟ್ರಲ್ಲಿ ಬರಿಬೇಕು ನೋಡಿ. 1 ಬರ್ದಿದ್ದೀರಾ ಅಂದ್ರೆ ಇಲ್ಲಿ 8 ಇಲ್ಲಿ 7. ಸೊ 1
7/8 ಈ ರೀತಿ ಬರೀರಿ. ದಟ್ಸ್ ಇಟ್. ಇಷ್ಟೇನೆ, ಸುಲಭ ಇದೆ, ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಯಾಕೆ ಈ ತರ ನಂಬರ್ಸ್ನ ನಾವು ಬರೀತೀವಿ, ಎರಡೂ ಕೂಡ ಒಂದೇನೆ ಅನ್ನೋದನ್ನ ನಿಮಗೆ ಹೇಳ್ಕೊಟ್ಟಿದ್ವಿ. ಅದನ್ನ ಚಿತ್ರದಲ್ಲೂ ಕೂಡ ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇದನ್ನ 6/4 ಅಂದ್ರೆ ಇದೇನೆ ನೋಡಿ. ಇಲ್ಲಿ 4 ಪಾರ್ಟ್ಸ್ ಇತ್ತು. 4 ಪಾರ್ಟ್ ಅಲ್ಲಿ 4 ಪಾರ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದೀವಿ. 4/4 ಆಯ್ತು. ಇನ್ನ 4 ಪಾರ್ಟ್ ಅಲ್ಲಿ 2 ಪಾರ್ಟ್, ಅಲ್ಲಿಗೆ ಈ 4 ಪಾರ್ಟ್ ಮತ್ತೆ ಈ 2 ಪಾರ್ಟ್ ಸೇರಿ 6 ಪಾರ್ಟ್ ಆಯ್ತು ಔಟ್ ಆಫ್ 4. ಅಂದ್ರೆ 4 ಪೀಸ್ ಮಾಡಿದ್ವಿ ಆ ತರದ್ದು ಒಟ್ಟು 6 ಪೀಸ್ ತಿಂದಿದೀವಿ. ಸೊ 4ಗೆ 4 ತಿಂದಾಯ್ತು ಅಂದ್ರೆ 1 ಕಂಪ್ಲೀಟ್ ಆಯ್ತು. ಇದನ್ನ ನಾವು 2/4 ಅಂತ ಬರೀತೀವಿ. ಸೊ ಕಂಪ್ಲೀಟ್ ಆಗಿ ಮಿಕ್ಸ್ಡ್ ಫ್ರಾಕ್ಷನ್ ಅಲ್ಲಿ ಬರೆಯೋದಾದ್ರೆ 1 2/4 ಅಂತ ಬರೀಬಹುದು. ಓಕೆ, ನೆಕ್ಸ್ಟ್ 18/7 ಇದನ್ನ ಹೇಗೆ ಚೇಂಜ್ ಮಾಡಿದ್ವಿ ಅಂತಂದ್ರೆ 7 ನ್ಯೂಮರೇಟರ್ ಡಿನಾಮಿನೇಟರ್ ಚೇಂಜ್ ಆಗೋದಿಲ್ಲ. ಈ 18 ನಾವು ಡಿವೈಡ್ ಮಾಡಿದೀವಿ 7 ಇಂದ. 7 2s 14. 14 ಹೋದ್ರೆ ಇನ್ನು 4 ರಿಮೈನಿಂಗ್. ಹಾಗಾದ್ರೆ 2 ಇಸ್ ದ ಹೋಲ್ ನಂಬರ್. 2 ಅನ್ನ ಇಲ್ಲಿಗೆ ಬರ್ದಿದ್ದೀವಿ. 4 ಇಸ್ ದ ರಿಮೈಂಡರ್, ಅದನ್ನ ಇಲ್ಲಿಗೆ ಬರ್ದಿದ್ದೀವಿ. ಸೊ 2 4/7 ಇಸ್ ದ ಆನ್ಸರ್. 2 4/7. ಓಕೆ, ಸ್ವಲ್ಪ ಮಕ್ಕಳೇ ಅರ್ಥ ಆಗಿದೆ ಅಂತಂದ್ರೆ ಕಂಪ್ಯಾರಿಸನ್ ಆಫ್ ಫ್ರಾಕ್ಷನ್ಸ್ ಹೋಗೋಣ. ಕಂಪ್ಯಾರಿಸನ್ ಆಫ್ ಫ್ರಾಕ್ಷನ್ಸ್ ಅಂದ್ರೆ ಈಗ ಅದು ಅರ್ಥ ಆಯ್ತಲ್ವಾ? ಸ್ವಲ್ಪ ಪೋಲ್ ಕೊಡ್ಲ ನೋಡೋಣ, ಎಲ್ಲರೂ ಕರೆಕ್ಟ್ ಆಗಿ ಮಾಡ್ತೀರಾ ಅಂತೇಳಿ ಚೆಕ್ ಮಾಡಕ್ಕೆ. ಅಂದ್ರೆ ಇಂಪ್ರಾಪರ್ ಫ್ರಾಕ್ಷನ್ ಅನ್ನ ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಚೇಂಜ್ ಮಾಡೋದು. ಅಂದ್ರೆ ವಿಷಮ ಭಿನ್ನರಾಶಿಯಿಂದ ಮಿಶ್ರ ಭಿನ್ನರಾಶಿಗೆ ಬದಲಾಯಿಸಬೇಕು. ಅಂದ್ರೆ ಇಂಪ್ರಾಪರ್ ಟು ಮಿಕ್ಸ್ಡ್ ಫ್ರಾಕ್ಷನ್ ಮಾಡ್ತೀರಲ್ವಾ? ಸೊ ಫಸ್ಟ್ ಒನ್, 18/4 ಇದೆ. ಆಪ್ಷನ್ ಎ, ಬಿ, ಸಿ, ಡಿ. ಆಪ್ಷನ್ ಎ 3 2/4, 4 4/2, 4 2/4, 1 8/4. ಮಕ್ಕಳೇ 18 ಅನ್ನ 4 ಇಂದ ಡಿವೈಡ್ ಮಾಡಬೇಕು. ನಿಮಗೆ ನೆನಪಿರ್ಲಿ, ಡಿನಾಮಿನೇಟರ್ ಚೇಂಜ್ ಆಗೋದಿಲ್ಲ. 4 ಇದ್ರೆ 4 ಬರುತ್ತೆ. ಹಾಗಾದ್ರೆ ಇಲ್ಲಿಗೆ ಯಾವ ನಂಬರ್ ಬರುತ್ತೆ, ಇಲ್ಲಿಗೆ ಯಾವ ನಂಬರ್ ಬರುತ್ತೆ ಅಂತ ಹೇಳ್ಬೇಕಷ್ಟೇ. ಸ್ವಲ್ಪ ಜನಕ್ಕೆ ಕಷ್ಟ ಆಗ್ತಿದೆ ಸ್ಪೀಡ್ ಆಗಿ ಮಾಡ್ಲಿಕ್ಕೆ ಅನ್ಸುತ್ತೆ. ಆದ್ರೂ ಕೂಡ 44 ಮೆಂಬರ್ಸ್ ಕರೆಕ್ಟ್ ಆಗಿ ಮಾಡಿದ್ದಾರೆ. ಇಲ್ಲಿ 4 ಇದೆ ಅಂದ್ರೆ ಡಿನಾಮಿನೇಟರ್ ಚೇಂಜ್ ಆಗೋದಿಲ್ಲ, 4 ಇರುತ್ತೆ. ಸೊ 18 ಅನ್ನ ನಾವು 4 ಇಂದ ಡಿವೈಡ್ ಮಾಡಿದ್ರೆ 4 4 16, 2 ರಿಮೈಂಡರ್. ಸೊ 4 ಇಸ್ ದ ಹೋಲ್ ನಂಬರ್. 4 ಇಲ್ಲಿಗೆ, 2 ಇಸ್ ದ ರಿಮೈಂಡರ್, ಅದು ನ್ಯೂಮರೇಟರ್ಗೆ. ಅಂದ್ರೆ ಶೇಷವನ್ನ ನಾವು ಅಂಶಕ್ಕೆ ಬರೀತೀವಿ. ಇಷ್ಟೇನೆ. 4 2/4, 4 2/4 ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಇನ್ನೊಂದು ಅದೇ ತರ ಚೇಂಜ್ ಮಾಡಿ ಪೋಲ್ ಕೊಡ್ತೀನಿ, ಅಟೆಂಡ್ ಮಾಡಿ. ಈ ಸಲ ಸ್ವಲ್ಪ ಟೈಮ್ ಜಾಸ್ತಿ ಕೊಡೋಣ. 25/3. ಆಪ್ಷನ್ ಎ, ಬಿ, ಸಿ ಅಂಡ್ ಡಿ. ಆಪ್ಷನ್ ಎ 8 2/3, 8 3/1, 3 8/3, 8 1/3. ಇನ್ನ ಪೋಲ್ ಕೊಟ್ಟಿಲ್ಲ. ಆರಾಮಾಗಿ ಎಲ್ಲರೂ ವರ್ಕೌಟ್ ಮಾಡಿ ಆಮೇಲೆ ಟಚ್ ಮಾಡಿ ಬಂದ್ರಿ.
ರೆಡಿ ಇಟ್ಕೊಂಡಿದೆ ಆನ್ಸರ್ನ. ಈಗ ಪೋಲ್ ಕೊಟ್ಟಿದ್ದೀನಿ. ಡಿವೈಡ್ ಮಾಡ್ಬೇಕಷ್ಟೇನೆ. ನೀವು ಡಿವೈಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಸೊ ಡಿನಾಮಿನೇಟರ್ 3 ಇದೆ ಅಂದ್ರೆ ಇಲ್ಲೂ ಕೂಡ 3 ಇರಲೇಬೇಕು, ಅದೊಂದು ಗ್ಯಾರಂಟಿ. ಈ ನಂಬರ್ ಯಾವುದು ಮತ್ತೆ ಈ ನಂಬರ್ ಯಾವುದು, ಈ ಎರಡು ನಂಬರ್ ನಿಮಗೆ ಸಿಗ್ಬೇಕು. ಎಸ್, ದಿಯಾ, ಉವೀಕ್ಷಾ, ಶಾಂತ್ ಕುಮಾರ್, ಬೆನಕ, ತಶ್ವಿನ್ 47 ಮೆಂಬರ್ಸ್ ಕರೆಕ್ಟ್ ಮಾಡಿದ್ದಾರೆ. ಚೈತನ್ಯ ರಾಂಗ್ ಮಾಡಿದ್ರಿ. ಲೋಚನಾ, ನಿಹಾಲ್, ಜಸ್ವಂತ್, ಚಿರಾಗ್, ಸನ್ನಿಧಿ, ಈಸಿ ಕ್ವಶನ್ ಕಣಮ್ಮ ಇವೆಲ್ಲ. ಜ್ಞಾನವಿ ತಪ್ಪು ಮಾಡಿದ್ರಿ. ಓಕೆ, ನೋಡಿ ಇಲ್ಲಿ ಮತ್ತೆ ಇನ್ನೊಮ್ಮೆ ನೋಡೋಣ. 25ನ ನಾವು 3 ಇಂದ ಡಿವೈಡ್ ಮಾಡಬೇಕು. 3 4s 3 5s 15, 3 6 18, 3 7s 21, 3 8s 24, 3 8s 24. 1 is remaining. ಹಾಗಾದ್ರೆ 8 is the whole number, 8 is the whole number and 1 is the remainder. So 8 1/3. Answer is 8 1/3, option D. ಸೊ ಲಾಸ್ಟ್ ಪೋಲ್. ಈಗ ಅರ್ಥ ಮಾಡ್ಕೊಂಡಿದ್ದೀರಾ, ಯಾರು ತಪ್ಪು ಮಾಡಬಾರ್ದು, ಸ್ವಲ್ಪ ಟೈಮ್ ತಗೊಂಡು ಮಾಡಿ. ಆಪ್ಷನ್ ಎ. ಟೂ 3/9, 3 2/9, 9 2/3, 3 9/2. ಎ, ಬಿ, ಸಿ ಮತ್ತು ಡಿ. 29/9. ರೆಡಿ ಇದ್ದೀರಲ್ವಾ? ಓಕೆ, ಟೇಬಲ್ಸ್ ಬರಲಿಲ್ಲ ಅಂದ್ರೂ ಕೂಡ ರಾಂಗ್ ಆಗುತ್ತೆ ಮಕ್ಕಳೇ. ಎಸ್, ಖುಷಿ, ದಿಯಾ, ವಿದ್ಯಾ 55 ಜನ ಕರೆಕ್ಟ್. ಪೂರ್ವಿಕ್ ರಾಂಗ್. ಚೈತನ್ಯ, ಧನುಷ್ ಮತ್ತು ಇಂಪನ, ಲೋಚನ ಇಷ್ಟೇ ರಾಂಗ್ ಮಾಡಿರೋದು. 5 ಜನ, ಇನ್ನೆಲ್ಲರೂ ಕರೆಕ್ಟ್ ಮಾಡಿದ್ದೀರಾ. ರೋಷನ್ ಆನ್ಸರ್ ಮಾಡಿಲ್ಲ. ಲಕ್ಷಶ್ರೀ ಆನ್ಸರ್ ಮಾಡಿಲ್ಲ. ಪುಣ್ಯಶ್ರೀ, ಗೌತಮ್ ಆನ್ಸರ್ ಮಾಡಿಲ್ಲ. ಸ್ವಲ್ಪ ಫಾಸ್ಟ್ ಆಯ್ತಾ ನಾವು ಕೇಳಿದ್ದು? ಏನಿಲ್ಲ ನೋಡಿ, 9 ಅಂದ್ರೆ 9 ಇರಲೇಬೇಕು. 29 9 ಇಂದ ಡಿವೈಡ್ ಮಾಡಿದ್ರೆ 9 3s 27, ಹೌದಾ? 9 3 27, 2 ಉಳಿತು. ಹಾಗಾದ್ರೆ 3 ಅಂದ್ರೆ 3 is the whole number and 2 is the remainder. ಹಾಗಾಗಿ 3 2/9. 3 2/9, ಆಪ್ಷನ್ ಬಿ is the right answer. ಓಕೆ, ಈಗ ನಾವು ಸ್ವಲ್ಪ ಮುಂದಕ್ಕೆ ಹೋಗೋಣ. ಕಂಪ್ಯಾರಿಸನ್ ಆಫ್ ಫ್ರಾಕ್ಷನ್ಸ್. ಸೊ ಕಂಪ್ಯಾರಿಸನ್ ಅಂದ್ರೆ 2 ಫ್ರಾಕ್ಷನ್ ಕೊಟ್ಟಿರ್ತಾರೆ ಅಥವಾ 3 ಫ್ರಾಕ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ಅನ್ನೋದನ್ನ ನೋಡಿದ ತಕ್ಷಣ ಹೇಳೋದು ಹೇಗೆ? ಸೊ ಫಸ್ಟ್ ನಾವು ವೆನ್ ದ ಡಿನಾಮಿನೇಟರ್ ಅಂದ್ರೆ ಛೇದ ಸಮ ಇದ್ದಾಗ ತುಂಬಾ ಸುಲಭವಾಗಿ ಹೇಳಬಹುದು ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ 1/3 ಮತ್ತೆ 2/3, ಅಥವಾ 3ರಲ್ಲಿ 1 ಪೀಸು 3ರಲ್ಲಿ 2 ಪೀಸು. ತುಂಬಾ ಸುಲಭವಾಗಿ ಹೇಳ್ಬೋದು. ನೋಡಿ, ಒಂದು ಕೇಕ್ ಇದೆ ಅಂತ ಅನ್ಕೊಳ್ಳಿ. ಕೇಕು ಅದನ್ನ 3 ಪೀಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಅದೇ ತರದ ಕೇಕ್ ಇದೆ, ಇಲ್ಲೂ ಕೂಡ 3 ಪೀಸ್ ಮಾಡ್ತಾರೆ. ಆದ್ರೆ ಇಲ್ಲಿ 1 ಪೀಸ್ ಮಾತ್ರ ನಿಮಗೆ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸೊ ಎಷ್ಟು ಪೀಸ್ ಕೊಟ್ಟಿದ್ದಾರೆ ನಿಮಗೆ? 1 ಪೀಸ್ ಮಾತ್ರ ಕೊಟ್ಟಿದ್ದಾರೆ.
3 ಪೀಸ್ ಅಲ್ಲಿ 1 ಪೀಸು. ಸೊ ಇದರ ಫ್ರಾಕ್ಷನ್ ಇದೆ ತಾನೆ, 1/3 ಅಂದ್ರೆ ಒಂದೇನೆ, 3ನೇ 1 ಅಂದ್ರೆ ಒಂದೇನೆ. ಸೊ ಇಲ್ಲೇನಾಗಿದೆ, 3ರಲ್ಲಿ 2 ಪೀಸನ್ನ ಕೊಟ್ಟಿದ್ದಾರೆ. ಸೊ ಅವಾಗ ನಮಗೆ ಗೊತ್ತಾಗುತ್ತೆ ಯಾವ್ದು ದೊಡ್ಡದು ಇದರಲ್ಲಿ, ಯಾವ್ದು ಚಿಕ್ಕದು ಅಂತ ಹೇಳಿ. ಚಿತ್ರ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಅಥವಾ ಇದನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ದಿಸ್ ಇಸ್ ದ ಗ್ರೇಟೆಸ್ಟ್ ಒನ್ ಅಂಡ್ ದಿಸ್ ಇಸ್ ದ ಸ್ಮಾಲೆಸ್ಟ್ ಒನ್. ಅಷ್ಟೇನೆ, ಹೌದಾ? ಇದರಲ್ಲಿ 2 ಪೀಸ್ ಇದೆ, ಇದರಲ್ಲಿ ಒಂದೇ ಪೀಸ್ ಇರೋದು, ಹಾಗಾಗಿ ಚಿಕ್ಕದು ದೊಡ್ಡದು. ನೋಡಿ, ಈಸಿಯಾಗಿ ಕಾಣಿಸುತ್ತೆ. ಸೊ ದಿಸ್ ಒನ್ ಇಸ್ ದ ಸ್ಮಾಲೆಸ್ಟ್. 3 ಪೀಸ್ ಅಲ್ಲಿ 2 ಪೀಸ್ ಅಂದ್ರೆ ಇಷ್ಟು ಬರುತ್ತೆ. ಸೊ 3 ಪೀಸ್ ಅಲ್ಲಿ 1 ಪೀಸ್ ಅಂದ್ರೆ ಇಷ್ಟೇ ಬರೋದು. ಹಾಗಾದ್ರೆ ಎರಡೂ ಕಡೆ ಡಿನಾಮಿನೇಟರ್ ಸೇಮ್ ಇದ್ದಾಗ ನಾವು ಏನ್ ಮಾಡ್ಬೇಕು, ಡಿನಾಮಿನೇಟರ್ ಸೇಮ್ ಇದೆ ಅಂದ್ರೆ ಕನ್ಸಿಡರ್ ಮಾಡ್ಬೇಕಾಗಿರೋದು ನ್ಯೂಮರೇಟರ್ನ. ಸೊ ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಏನು ಚೇಂಜ್ ಇಲ್ಲ. ನೋಡಿ, 1/3 2/3. ಸೊ 3 ಪೀಸ್ ಅಂದ್ರೆ ಎರಡು ಈಕ್ವಲ್ ಸೈಜ್ ಆಫ್ ಪೀಸಸ್ ಇದೆ ಅಂತ. ಹಾಗಾದ್ರೆ ಅದರಲ್ಲಿ 1 ಪೀಸ್ ತಿಂದಿದೀವಿ ಅಂದ್ರೆ ಅದು ಚಿಕ್ಕದು, 2 ಪೀಸ್ ತಿಂದಿದೀವಿ ಅಂದ್ರೆ ಅದು ದೊಡ್ಡದು. ಇಷ್ಟೇನೆ. 3/4 2/4 ಯಾವುದು ದೊಡ್ಡದು? ಸೊ 3/4 ದೊಡ್ಡದು, ಯಾಕೆಂದ್ರೆ ಇಲ್ಲಿ ಜಾಸ್ತಿ ಪೀಸಸ್ ಇದೆ, ಇಲ್ಲಿ ಕಡಿಮೆ ಪೀಸಸ್ ಇದೆ, ಹೌದಾ? ಈಗ 2/6 5/6 ಯಾವ್ದು ದೊಡ್ಡದು? 5/6. 6ನೇ 5 ದೊಡ್ಡದಾಗುತ್ತೆ. ತುಂಬಾ ಸುಲಭ ಅಲ್ವಾ? ಆರಾಮಾಗಿ ಹೇಳ್ತೀರಾ. 8ನೇ 7 4ನೇ 8, ಸರಿ, 8ನೇ 7 8ನೇ 4 ಅಂದ್ರೆ 8 8 ಎರಡು ಕೂಡ ಸೇಮ್ ಇದೆ, ನ್ಯೂಮರೇಟರ್ ಸೇಮ್ ಇದೆ, ಹೌದಾ? ಡಿನಾಮಿನೇಟರ್ ಸೇಮ್ ಇದೆ. ಇವೆರಡನ್ನೂ ಸಮ ಇದೆ ಅಂದ್ರೆ ನೀವು ಏನೂ ಯೋಚನೆ ಮಾಡಬೇಡಿ, ಒಂದೇ ತರ ಪೀಸಸ್ ಆಫ್ ಸೈಜಸ್ ಆಫ್ ಕೇಕ್ ಇದೆ ಅಥವಾ ಪೀಸಸ್ ಇದೆ ಅಂತ ಹೇಳಿ. ಅದರಲ್ಲಿ 7 ಇದೆ, ಇಲ್ಲಿ 4 ಇದೆ. ಹಾಗಾದ್ರೆ ದೊಡ್ಡದು ಯಾವುದು? 7/8 ದೊಡ್ಡದು, ಅಷ್ಟೇನೆ, ಹೌದಾ? ನೋಡಿ, ಇಲ್ಲಿ ಟೋಟಲ್ ನಾವು 8 ಅಂತ ಅನ್ಕೊಂಡ್ರೆ 7/8 ಅಂದ್ರೆ ಇಲ್ಲಿವರೆಗೂ ಬರುತ್ತೆ. ಅದೇ 4 ಅಂದ್ರೆ ಇಷ್ಟೇ ಬರೋದು. ಹಾಗಾಗಿ ರೆಡ್ ಮಾರ್ಕ್ ಇರೋದೇ ದೊಡ್ಡದು, ಅಂದ್ರೆ 7/8 ದೊಡ್ಡದು, ಅಂದ್ರೆ 8ನೇ 7 ದೊಡ್ಡದು ಅಂತ ಆಗುತ್ತೆ. ಇದರ್ಥ ಆಯ್ತು ನಿಮ್ಗೆ? 2/7 5/7 ಅರ್ಥ ಆಗುತ್ತೆ, ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಹೇಳ್ತೀರಾ. ಇಲ್ಲೂ ಅಷ್ಟೇನೆ, 1/3 ಇದೆ, 2/3 ಇದೆ, 3/3 ಇದೆ. ಇದ್ರಲ್ಲಿ ದೊಡ್ಡದು ಯಾವುದು ಅಂತಂದ್ರೆ 3/3. ಯಾಕೆಂದ್ರೆ 3ಗೆ 3 ಪೀಸಸ್ ಕೂಡ ತಗೊಂಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, 3ಗೆ 3 ಪೀಸಸ್ ಇಲ್ಲಿವರೆಗೂ ಬಂದಿದೆ. 3ನಲ್ಲಿ 2 ಪೀಸ್ ಅಂದ್ರೆ ಇಲ್ಲಿವರೆಗೂ ಬಂತು, ಇಷ್ಟು ಖಾಲಿ ಉಳ್ಕೊಳ್ತು. 3ನಲ್ಲಿ 1 ಪೀಸ್ ಅಂದ್ರೆ ಚಿಕ್ಕದು. ಹಾಗಾದ್ರೆ ಗ್ರೇಟೆಸ್ಟ್ ಅಂದ್ರೆ ಯಾವುದು? ದಿಸ್ ಒನ್ ಅಂತ ಹೇಳ್ತೀರಾ. ಈಗ ನಾನು ಇನ್ನೊಂದು ಬರೀತೀನಿ, 1/5. ಸೊ ಆಪ್ಷನ್ ABCD ಇದರಲ್ಲಿ ದೊಡ್ಡದು ಯಾವುದು ಅಂತ ಹೇಳ್ಬೇಕು. ಗ್ರೇಟೆಸ್ಟ್ ಒನ್ 4 ಇದೆ ಅಲ್ವಾ? ಆಪ್ಷನ್ ABCD ಗ್ರೇಟೆಸ್ಟ್ ಒನ್ ಯಾವುದು? ಟೂ ಬೈ 5 3/5 4/5 1/5. ನೋಡಿದ ತಕ್ಷಣ ಹೇಳ್ತೀರಾ, ಎಲ್ಲ ಕಡೆ 5 5 5 5 ಇದೆ ಅಂದ್ರೆ ಡಿನಾಮಿನೇಟರ್ ಸೇಮ್ ಇದೆ, ಛೇದ ಸಮ ಇದೆ. ಹಾಗಾದ್ರೆ ಅಂಶ ಯಾವುದು ದೊಡ್ಡದಿರುತ್ತೋ ಅದೇ ದೊಡ್ಡದು, ಅಷ್ಟೇನೆ. ದಿಯಾ, ಬೆನಕ, ಶ್ರಿಯಾನ್, ದಿಂಪನ, ಲೋಚನ, ಭವಿಷ್, ಚಿರಾಗ್, ಎಲ್ರೂ ಕರೆಕ್ಟ್ ಮಾಡಿದ್ರಿ. ಸನ್ನಿಧಿ, ನೀವೊಬ್ಬರೇ ತಪ್ಪು ಮಾಡಿರೋದು. ಹನ್ಸಿಕಾ, ತಿಲಕ್, ರೋಷನ್ ಆನ್ಸರ್ ಮಾಡಿಲ್ಲ. ಓಕೆ, ಫೈನ್. ಈಗ ಇದರಲ್ಲಿ ಕ್ಲಾಸ್ ಮುಗಿದ್ಮೇಲೆ ಇದ್ರದ್ದೊಂದು ಸ್ಕ್ರೀನ್ ಶಾಟ್ ಬರುತ್ತೆ ಮಕ್ಕಳೇ. ಇದಕ್ಕೆ ಸಿಂಬಲ್ ನ ಹಾಕಿ, ಇವೆರಡೂ ನಂಬರ್ನ ಬರ್ಕೊಳ್ಳಿ ಈ ತರ, 3/4 1/4 ಅಂತ. ಅದರಲ್ಲಿ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಹೇಳಿ, ಈಕ್ವಲ್ ಆಗಿದ್ರೆ ಈಕ್ವಲ್ ಅಂತ ಹಾಕಿ, ಅಷ್ಟೇನೆ. ಮಾಡ್ತಿರಲ್ವಾ? ಸುಲಭ ಇದೆ, ತುಂಬಾ ಸುಲಭ. ಇದನ್ನೇನು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇವೆಲ್ಲ ನಿಮಗೆ ಈಸಿ, ಆಯ್ತಾ? ಡಿನಾಮಿನೇಟರ್ ಸೇಮ್ ಇದ್ದಾಗ ನೆನ್ಪಿಟ್ಕೊಳ್ಳಿ, ಡಿನಾಮಿನೇಟರ್ ಸೇಮ್ ಇದ್ದಾಗ, ಡಿನಾಮಿನೇಟರ್ ಅಂದ್ರೆ ಕೆಳಗಡೆ ಪಾರ್ಟ್, ಅಂದ್ರೆ ಕಟ್ ಮಾಡಿರೋ ಪೀಸಸ್, ಅಲ್ಲೂ 4 ಪೀಸ್ ಇದೆ, ಇಲ್ಲೂ 4 ಪೀಸ್ ಇದೆ. ಆ ತರ ಕಟ್ ಮಾಡಿದ್ರೆ ಅದನ್ನ ನಾವು ಡಿನಾಮಿನೇಟರ್ ಅಂತ ಹೇಳ್ತೀವಿ. 4 ಪೀಸ್ ಕಟ್ ಮಾಡಿರೋ ಸೈಜು ಸೇಮ್ ಇದ್ರೆ, ಆಯ್ತಾ? ಇಲ್ಲಿ ಸ್ವಲ್ಪ ಈಗ ಡಿನಾಮಿನೇಟರ್ ಬೇರೆ ಇರುತ್ತೆ, ಆದ್ರೆ ನ್ಯೂಮರೇಟರ್ ಸೇಮ್ ಇರುತ್ತೆ. ಅವಾಗ ಹೇಗ್ ಮಾಡೋದು ಅಂತ ಹೇಳಿ, ಅಂದ್ರೆ ಡಿನಾಮಿನೇಟರ್ ಅಂದ್ರೆ ಕೆಳಗಡೆದು. ಇವಾಗ ಇದೆಲ್ಲ ಗೊತ್ತಾಗುತ್ತೆ ನಿಮಗೆ, ಈಸಿಯಾಗಿ ಗೊತ್ತಾಯ್ತು. ಆದ್ರೆ ನೋಡಿ, 1/5 1/9
ಈಗ ಇವೆರಡರಲ್ಲಿ ಯಾವ್ದು ದೊಡ್ಡದು ಅಂತ ಯಾರಾದ್ರೂ ನನಗೆ ಗೊತ್ತು ಸರ್ ಇದು ನಾನು ಹೇಳ್ತೀನಿ, ಬೇಕಾದ್ರೆ ವಿತ್ ಎಕ್ಸ್ಪ್ಲನೇಷನ್ ಹೇಳ್ತೀನಿ ಸರ್ ಅನ್ನೋರು ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ನೋಡೋಣ. ನಾನು ಸುಮ್ಮನೆ ನೋಡೋಣ ಯಾರನ್ನು ಕೇಳ್ತೀನಿ. ವಿಸ್ಮಿತನ್ ಕೇಳೋಣ. ವಿಸ್ಮಿತಾ, ಈ 1/5 ಮತ್ತೆ 1/9 ಇವೆರಡರಲ್ಲಿ ಯಾವ್ದಮ್ಮ ದೊಡ್ಡದು? ಸರ್ ಈಗ ಅದನ್ನ 1/5 ಮತ್ತೆ 1/9 ಮಿಡಲ್ ಅಲ್ಲಿ ಡಿವಿಸಿಬಲ್ ಬೈ ಸಿಂಬಲ್ ಹಾಕೋಬೇಕು. ಡಿವಿಸಿಬಲ್ ಬೈ ಈ ತರನಾ? ಎಸ್ ಸರ್. ಓಕೆ, ಹಾಕೊಂಡ್ವಿ ಸರ್. ಅದಾದ್ಮೇಲೆ ಕೆಳಗಡೆ ಲೈನ್ ಅಲ್ಲಿ 1/5 ಮತ್ತೆ 1/9 ಅಂತ ಬರ್ಕೋಬಿಟ್ಟು ಸರ್ ಮಿಡಲ್ ಅಲ್ಲಿ ಇಂಟು ಅಂತ ಮಾಡ್ಕೋಬೇಕು. ಇಷ್ಟೆಲ್ಲ ಕಷ್ಟಪಡಂಗಿಲ್ಲ, ನಾನು ಹೇಳ್ತಿರೋದು ಕಂಪ್ಯಾರಿಸನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಈಗ ನಿನಗೆ 5 ಪೀಸಲ್ಲಿ 1 ಪೀಸ್ ಕೊಟ್ಟಿದ್ದಾರೆ, ಇಲ್ಲಿ 9 ಪೀಸಲ್ಲಿ 1 ಪೀಸ್ ಕೊಟ್ಟಿದ್ದಾರೆ. ಸೊ ನೋಡಿದ ತಕ್ಷಣ ಹೇಳ್ಬಹುದು, ನೋಡಿ ಈಗ ಹೋಗ್ಲಿ ಇದನ್ನಾರು ಹೇಳ್ತೀರಾ, 1/2 ಮತ್ತೆ 1/100 ಇವೆರಡರಲ್ಲಿ ಯಾವ್ದು ದೊಡ್ಡದು ಅನ್ನಿಸ್ತಾ ಇದೆ ನಿಮಗೆ? ಸರ್ 1/100. 1/100 ದೊಡ್ಡದು ಅನ್ನಿಸ್ತಾ ಇದೆ. ಹಾಗಾದ್ರೆ ನನಗೂ ಹಂಗೆ ಅನ್ಸುತ್ತೆ 1/100 ದೊಡ್ಡದು ಅಂತ. ಹಾಗಾದ್ರೆ ಯಾವ್ದು ನಿಜವಾಗ್ಲೂ ದೊಡ್ಡದು ಅನ್ನೋದನ್ನ ಚಿತ್ರದಲ್ಲಿ ನೋಡಿ ತಿಳ್ಕೊಳ್ಳೋಣ. ನೋಡಿ, ಇವಾಗ ವಿಸ್ಮಿತ ಅನ್ಸಿರೋ ತರನೇ ನಿಮಗೂ ಅನ್ಸಿರುತ್ತೆ, ಸರ್ 1/2 ಚಿಕ್ಕದು ಪುಟಾಣಿ ಸರ್ ಅಂತ. ಸೊ 1/100 ಅಂದ್ರೆ ದೊಡ್ಡದು ಸರ್ ಅಂತ ಅನ್ಸಿರುತ್ತೆ. ಇವಾಗ ನಾವು ಒಂದು ಸಣ್ಣ ಕೇಕ್ ಅನ್ನ ತರ್ತೀವಿ, ಈ ತರ ಒಂದು ದೊಡ್ಡ ಕೇಕೆ ತಂದಿದ್ದೀವಿ ನೋಡೋಣ. ಪ್ಲೈನ್ ಕೇಕ್ ಇದು, ಈ ತರ ಉದ್ದ ಇರುತ್ತಲ್ವಾ ಪ್ಲೈನ್ ಕೇಕು. ಇಲ್ಲಿ 1/2 ಅಂದ್ರೆ ಅರ್ಥ ಏನು? 2 ಪಾರ್ಟ್ ಮಾಡಿ ಅದರಲ್ಲಿ ಒಂದು ಪಾರ್ಟ್ ವಿಸ್ಮಿತ ದೊಡ್ಡದು ನಿನಗೆ ಕೊಟ್ಬಿಡ್ತೀನಿ. ದೊಡ್ಡದು ನೀನು ಹೇಳಿರೋ ಪ್ರಕಾರ 1/100 ಅಲ್ವಾ, ಅದೇ ದೊಡ್ಡದು ನಿನಗೆ, ಇದು ನನಗೆ 1/2 ನನಗೆ, ಚಿಕ್ಕದು ನನಗೆ ಪುಟಾಣಿ. ಓಕೆ, ಇವಾಗ ಅದೇ ತರದ ಕೇಕು ವಿಸ್ಮಿತನಿಗೂ ಕೊಡ್ಬೇಕು, ಆದ್ರೆ ವಿಸ್ಮಿತನಿಗೆ 1/100 ಕೊಡ್ಬೇಕು. 1/100 ಅಂದ್ರೆ ಅರ್ಥ ಏನು? 100 ಕೆಳಗಡೆ ಇದೆ ಅಂದ್ರೆ 100 ಪೀಸ್ ಮಾಡ್ಬೇಕು ಈ ತರ. ಸೊ ಈ ತರ 100 ಪೀಸು ಮಾಡ್ಬಿಟ್ಟು ಇನ್ನು ಚಿಕ್ಕಕ್ಕೆ ಬರುತ್ತೆ, ಅದರಲ್ಲಿ 1 ಪೀಸು ವಿಸ್ಮಿತನ್ ಕೊಟ್ಬಿಡೋಣ. ಇದು ವಿಸ್ಮಿತಂಗೆ. ವಿಸ್ಮಿತ ಇದು ನಿನ್ಗೆ, ಇದು ನನಗೆ. ಇವಾಗ ಹೇಳು ವಿಸ್ಮಿತ, ಯಾರಿಗೆ ಜಾಸ್ತಿ ಸಿಕ್ಕಿದೆ, ಯಾರಿಗೆ ಚಿಕ್ಕದು ಸಿಕ್ಕಿದೆ? ಸರ್ 1/100 ಜಾಸ್ತಿ ಇದೆ, 1/2 ಕಡಿಮೆ ಇದೆ. ಅಯ್ಯೋ, ಮತ್ತು 1/2ನೇ ಕಡಿಮೆನಾ? ಇಷ್ಟು ಕೇಕ್ ತಿಂತಾ ಇದೀನಿ ನಾನು, ಇದು ಕಡಿಮೆನಾ 1/2 ಅಂದ್ರೆ? ಸರ್ ಇಲ್ಲ, 1/2 ಗ್ರೇಟೆಸ್ಟ್ ನಂಬರ್, 1/100 ಸ್ಮಾಲೆಸ್ಟ್ ನಂಬರ್. ನೋಡಿ, ನಿಮಗೆ ಚಿಕ್ಕದು ಪುಟಾಣಿ ಕೇಕ್ ಆಯ್ತು, ನಮಗೆ ನೋಡಿ ಎಷ್ಟು ದೊಡ್ಡ ಸಿಗ್ತಾ ಇದೆ. ಅಂದ್ರೆ ಅರ್ಥ 2 ಪಾರ್ಟ್ ಮಾಡಿದಾರಲ್ವಮ್ಮ, ಹಾಗಾಗಿ ದೊಡ್ಡ ಪಾರ್ಟ್ ಸಿಗುತ್ತೆ. ಇಲ್ಲಿ 100 ಪೀಸ್ ಮಾಡಿದಾಗ ಸೈಜ್ ಏನಾಗುತ್ತೆ? ಚಿಕ್ಕದಾಗುತ್ತೆ. ಹಾಗಾಗಿ 1/2 ಗಿಂತ 1/100 ತುಂಬಾ ಚಿಕ್ಕದು. ನೋಡಿದ ತಕ್ಷಣ ಹೇಳ್ಬೋದು. ಇಲ್ಲಿ ನಿಮಗೆ ಚಿತ್ರದಲ್ಲಿ ಕಾಣಿಸುತ್ತೆ ನೋಡಿ, 1/5 ಮತ್ತೆ 1/9. ಇದೇ ಪಿಜ್ಜಾನ ಇಲ್ಲಿ 5 ಪೀಸ್ ಮಾಡ್ತಾರೆ, 5 ಮೆಂಬರ್ಸ್ ಶೇರ್ ಮಾಡ್ಕೊಳ್ತಾರೆ, ಅವಾಗ ಅವರಿಗೆ ಸಿಗುವಂತಹ ಸೈಜು ದೊಡ್ಡದಾಗುತ್ತೆ. ಅದೇ ಪಿಜ್ಜಾನ 9 ಮೆಂಬರ್ಸ್ ಶೇರ್ ಮಾಡ್ಕೊಂಡ್ರೆ ಅವ್ರಿಗೆ ಸಿಗುವಂತಹ ಸೈಜು ಚಿಕ್ಕದಾಗುತ್ತೆ. ಸೊ 1/5 ಇಸ್ ದ ಗ್ರೇಟರ್ ದ್ಯಾನ್ 1/9. ನೀವೇನೋ ಡಿವಿಷನ್ ಮಲ್ಟಿಪ್ಲಿಕೇಶನ್ ಏನೂ ನೋಡ್ದೇನೆ ನೋಡಿದ ತಕ್ಷಣ ಹೇಳ್ಬೋದು ಇಲ್ಲಿ 5 ದೊಡ್ಡದು. ಯಾಕೆಂದ್ರೆ 5 ಪೀಸಸ್ ಮಾಡಿದ್ದಾರೆ ಅಂದ್ರೆ ದೊಡ್ಡ ಪೀಸ್ ಬಂದಿದೆ, 9 ಪೀಸ್ ಮಾಡಿದ್ದಾರೆ ಅಂದ್ರೆ ಚಿಕ್ಕದಾಗಿ ಬಂದಿದೆ. ಹಾಗಾಗಿ 1/5 ಅಂದ್ರೆ ನಮಗೆ ಜಾಸ್ತಿ ಸಿಗುತ್ತೆ ಅಂತ ಅರ್ಥ. 1/9 ಅಂದ್ರೆ ಕಡಿಮೆ ಸಿಗುತ್ತೆ. ಅದೇ 1/20 ಅಂದ್ರೆ ಇನ್ನ ಕಡಿಮೆ ಸಿಗುತ್ತೆ. 1/100 ಅಂದ್ರೆ ಇನ್ನ ಕಡಿಮೆ ಸಿಗುತ್ತೆ. ಸೊ 1/5 ದೊಡ್ಡದು ಇವೆಲ್ಲಕ್ಕಿಂತ. ನಾವು 1/2 ಅಂದ್ರೆ ಇನ್ನ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ ಎಷ್ಟು ಕಡಿಮೆ ಪೀಸ್ ಅನ್ನ ಮಾಡ್ತೀವೋ ಅಷ್ಟು ದೊಡ್ಡ ಸೈಜ್ ಸಿಗ್ತಾ ಹೋಗುತ್ತೆ. ಈ ತರ ಪೀಸಸ್ ಅಂತ ಅನ್ಕೊಂಡು, ಪಿಜ್ಜಾ ಅನ್ಕೊಂಡು, ಕೇಕ್ ಅನ್ಕೊಂಡು ನೀವು ಈಸಿಯಾಗಿ ಕಂಪ್ಯಾರಿಸನ್ ಮಾಡಬಹುದು. ಹಾಗಾದ್ರೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ 3/4, 3/6, 3/8. ನೋಡಿ, ಇಲ್ಲಿ ನ್ಯೂಮರೇಟರ್ ಎಲ್ಲ ಕಡೆ 3 ಪೀಸಸ್ ಇದೆ. ನಮಗೆ ನೋಡಿದ ತಕ್ಷಣ ಅನ್ಸುತ್ತೆ 3/8 ದೊಡ್ಡದು ಸರ್ ಅಂತ. ಸೊ ಹಾಗಾದ್ರೆ ಇಲ್ಲ, ಇದು ಚಿಕ್ಕದು ಅಥವಾ ದೊಡ್ಡದು ಅಂತ ಹೇಳಿ ಪವಿಶ್ ಹೇಳು ನೋಡೋಣ, ಇದರಲ್ಲಿ ಯಾವುದು ನಿಮಗೆ ಚಿಕ್ಕದು ಅನ್ನಿಸ್ತಾ ಇದೆ? ಪವಿಶ್, 3/4, 3/6, 3/8 ಇದರಲ್ಲಿ ಯಾವ್ದು ಚಿಕ್ಕದು? ಸರಿ, ಇನ್ನೊಂದು 3/8.
ಇಶಾನ್ ಗೌಡ, ನಿಮಗೆ ಯಾವ್ದು ಅನ್ನಿಸ್ತಾ ಇದೆ ಚಿಕ್ಕದು ಅಂತ? ಅವ್ರಿಗೆ ಹೇಳ್ತಾ ಇದೆ ಇದು ಚಿಕ್ಕದು ಸಾರ್ ಅಂತ. ಸರ್ 3/6. 3/6 ಚಿಕ್ಕದು ಅನ್ನಿಸ್ತಾ ಇದೆ ನನಗೆ. ಓಕೆ, ಆಯ್ತು. ಈಗ ನಾವು 3/4. ಸಾರಿ ಹೇಳಪ್ಪ. ಸರ್ 3/8. 3/8 ಚಿಕ್ಕದಾ? ಆಯ್ತು, ಸರಿ ಆಯ್ತು. ಇವಾಗ ನೋಡಿ, ಈ ಚಿತ್ರದಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. 3/8 ಅಂದ್ರೆ ನಿಮಗೆ ಇಷ್ಟೇ ಕೇಕ್ ಸಿಗುತ್ತೆ. 3/6 ಅಂದ್ರೆ ಇಷ್ಟು ಸಿಗುತ್ತೆ. 3/4 ಅಂದ್ರೆ ಇಷ್ಟು ಸಿಗ್ತಾ ಇದೆ. ಹಾಗಾದ್ರೆ ಇಲ್ಲಿ ನೋಡ್ಲಿಕ್ಕೆ 4 ಚಿಕ್ಕದಾಗಿದ್ರು ಕೂಡ ಶೇರ್ ಯಾಕೆ ಜಾಸ್ತಿ ದೊಡ್ಡ ಸಿಗುತ್ತೆ? ಯಾಕೆ ಅಂದ್ರೆ ಇಲ್ಲಿ 4 ಪೀಸ್ ಅಷ್ಟೇ ಮಾಡಿದ್ದಾರೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ 4 ಜನ ಇದ್ರೆ ನಿಮಗೆ ಜಾಸ್ತಿ ಸೈಜಿನ ಪೀಸ್ ಸಿಗುತ್ತೆ. ಅದೇ ನೀವೇನಾದ್ರೂ 6 ಮೆಂಬರ್ಸ್ ಆದ್ರೆ ಇನ್ನ ಸೈಜ್ ಕಡಿಮೆ ಆಗುತ್ತೆ. ಅದೇ ನೀವು 8 ಮೆಂಬರ್ಸ್ ಆದ್ರೆ ಇನ್ನ ಕಡಿಮೆ ಆಗುತ್ತೆ. 100 ಮೆಂಬರ್ಸ್ ಆದ್ರೆ ಇನ್ನ ಕಡಿಮೆ ಆಗುತ್ತೆ. ಹಾಗಾದ್ರೆ 100 ಏನಾದ್ರೂ ಡಿನಾಮಿನೇಟರ್ ಅಲ್ಲಿ ಇದ್ದು ಮೇಲ್ಗಡೆ 1 ಅಂತ ಇದ್ರೆ ಸೊ ಅದರ ಸೈಜು ತುಂಬಾ ಚಿಕ್ಕದಿರುತ್ತೆ. ಅದೇ ಡಿನಾಮಿನೇಟರ್ ಅಲ್ಲಿ 2 ಇದ್ದು ಅಂದ್ರೆ ಎರಡೆರಡು ಪೀಸ್ ಮಾಡಿ ಅದರಲ್ಲಿ 1 ಪೀಸ್ ನಿಮಗೆ ಕೊಡ್ತಾರೆ ಅಂದ್ರೆ ಇಬ್ಬರೇ ಮಕ್ಳು ಇರ್ತಾರಲ್ವಾ, ಅವರು ನೋಡಿ ದೊಡ್ಡ ಪೀಸ್ ನ ತಿಂತಾರೆ. ಆದ್ರೆ 100 ಮಕ್ಳೇನಾದ್ರೂ ಮನೇಲಿ ಇದ್ರೆ ಅವರಿಗೆ ತುಂಬಾ ಚಿಕ್ಕ ಪುಟಾಣಿ ಪೀಸ್ ಸಿಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಅರ್ಥ ಆಗ್ತಿದೆ ಅನ್ಸುತ್ತೆ ಇವಾಗ. ಈಗ 1/5 ಇದೆ, 1/4 ಇದೆ, 1/8 ಇದೆ. ನಾನು ಪೋಲ್ ಕೊಟ್ಬಿಡ್ತೀನಿ, ನೀವೆಲ್ಲರೂ ಕೂಡ ಕರೆಕ್ಟ್ ಆಗಿ ಮಾಡಬೇಕು. ನನಗೆ ಬೇಕಾಗಿರೋದು ಇವಾಗ ಗ್ರೇಟೆಸ್ಟ್. ನೆನ್ಪಿಟ್ಕೊಳ್ಳಿ, ಗ್ರೇಟೆಸ್ಟ್. ನಾನು ಇನ್ನೊಂದು ನಂಬರ್ ಆಡ್ ಮಾಡ್ತಾ ಇದ್ದೀನಿ, 1/25. ನನಗೆ ಬೇಕಾಗಿರೋದು ಗ್ರೇಟೆಸ್ಟ್. ನೆನ್ಪಿಟ್ಕೊಳ್ಳಿ, ಗ್ರೇಟೆಸ್ಟ್ ಫ್ರಾಕ್ಷನ್ ಅಥವಾ ದೊಡ್ಡ ಫ್ರಾಕ್ಷನ್ ಯಾವುದು ಇದರಲ್ಲಿ ಅಂತ ಹೇಳಿ. ಇದು ಆಪ್ಷನ್ ಎ, ಇದು ಆಪ್ಷನ್ ಬಿ, ಇದು ಸಿ, ಇದು ಡಿ. ಓಕೆನಾ? ಗ್ರೇಟೆಸ್ಟ್ ಅಂದ್ರೆ ದೊಡ್ಡ ಭಿನ್ನರಾಶಿ ಬೇಕು ನನಗೆ. ನೋಡಿದ ತಕ್ಷಣ ಹೇಳ್ಬೋದು, ವಿತೌಟ್ ಡೂಯಿಂಗ್ ಎನಿ ಆಪರೇಷನ್ಸ್, ಏನೂ ಮಾಡ್ದೇನೆ ನಾವು ಕೊಟ್ಟಿರೋ ಟ್ರಿಕ್ ನ ಯೂಸ್ ಮಾಡಿ ನೀವು ನ್ಯೂಮರೇಟರ್ ಸಮ ಇದೆ ನೋಡಿ, ಇಲ್ಲೂ 1 ಪೀಸೆ, ಇಲ್ಲೂ 1 ಪೀಸೆ, ಇಲ್ಲೂ 1 ಪೀಸೆ, ಇಲ್ಲೂ 1 ಪೀಸೆ. ಹಾಗಾದ್ರೆ ಗ್ರೇಟೆಸ್ಟ್ ಫ್ರಾಕ್ಷನ್ ಯಾವುದು? ಗ್ರೇಟೆಸ್ಟ್ ವ್ಯಾಲ್ಯೂ ಇರುವಂತ ಫ್ರಾಕ್ಷನ್. ಎಸ್, ಲೇಖನ ಕರೆಕ್ಟ್ ಮಾಡಿದ್ರಿ. ಉವೀಕ್ಷಾ, ಶಾಂತ್ ಕುಮಾರ್, ಕುಶಾಲ್, ನರೇಂದ್ರ, ಲೇಖನ ನೀವು ಕರೆಕ್ಟ್ ಆಗಿ ಮಾಡಿದ್ದೀರಾ. ಹೇಗೆ ನಿಮಗೆ 1/4 ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತೀರಾ ನಮಗೆ ಒಂದ್ ಸ್ವಲ್ಪ? ನೀವು ಹೇಳ್ತಾ ಇದ್ದೀರಾ 1/4 ಕರೆಕ್ಟ್ ಸರ್ ಅಂತ. ಈಗ ನನಗೆ ಲೇಖನ ಹ್ಯಾಂಡ್ ರೈಸ್ ಮಾಡೋ ಮತ್ತೆ ಹೇಳೋ. ನನಗೆ ನೋಡೋದಕ್ಕೆ 1/25 ದೊಡ್ಡ ನಂಬರ್ ಅನ್ನಿಸ್ತಾ ಇದೆ. ಸರಿ ಹೇಳಿ. ಇದೆ ಅಲ್ವಾ ಸರ್? ಇಲ್ಲಿ ಫುಲ್ ಸಣ್ಣ ಕಾಣ್ತಿರೋದು 1/4, ಬಟ್ 4 ಅಲ್ಲಿ 1 ಪಾರ್ಟ್ ಅಷ್ಟೇ ಅವ್ರು ತಿಂದಿರೋದು. ಹೌದು, ಅದಕ್ಕೆ ಅವರಿಗೆ ಜಾಸ್ತಿ ಶೇಪ್ ಸೈಜ್ ದೊಡ್ಡ ಸೈಜ್ ಸಿಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ, ಹೌದಾ? ದೊಡ್ಡ, ಬಟ್ ಎಲ್ಲರಿಗೂ ಸ್ವಲ್ಪ ಶೇಪ್ ಸಿಗುತ್ತೆ. ಹೌದು, ನೀವ್ ಹೇಳ್ತಿರೋದು ಸರಿ. ಇನ್ನೂ ಸ್ವಲ್ಪ ಅರ್ಥ ಮಾಡಿಸ್ತೀನಿ ನಾನು. ಇಲ್ಲಿ ನಿಮ್ಮ ಮನೆಯಲ್ಲಿ 1 kg ಕೇಕ್ ಅನ್ನ ತಂದಿದ್ದಾರೆ ಅನ್ಕೊಳ್ಳಿ. ಇದು 1 kg ಕೇಕ್. ಈ 1 kg ಕೇಕ್ ಅನ್ನ 4 ಮೆಂಬರ್ಸ್ ಶೇರ್ ಮಾಡ್ಕೊಂಡಿದ್ದಾರೆ, 4 ಪಾರ್ಟ್ ಮಾಡಿದ್ದಾರೆ. ಅದರಲ್ಲಿ ನಿಮಗೆ 1 ಪಾರ್ಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 1 ಇದೆ ಅಂದ್ರೆ ಎಲ್ಲಾ ಕಡೆ ಒಂದೊಂದೇ ಪಾರ್ಟ್, ಹೌದಾ? ಸ್ವಲ್ಪ ಇನ್ನು ನೀಟಾಗಿ ಅರ್ಥ ಆಗುತ್ತೆ ನೋಡಿ. ಇಲ್ಲಿ ಇದೇ ಪ್ಲೈನ್ ಕೇಕು, ಈ 1/4 ಅಲ್ಲಿ 4 ಪಾರ್ಟ್ ಮಾಡಿ ನಿಮಗೆ 1 ಪಾರ್ಟ್ ಅನ್ನ ಕೊಟ್ರು. ಅದೇ 1/5 ಅಲ್ಲಿ 5 ಪಾರ್ಟ್ ಮಾಡಿದಾಗ ಆ ಶೇರು ಸ್ವಲ್ಪ ಕಡಿಮೆ ಆಯ್ತು ನೋಡಿ. 1/8 ಅಲ್ಲಿ ಕಡಿಮೆ ಆಯ್ತು. 25 ಅಂದ್ರೆ ಇನ್ನ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಒಂದೇ ಕೇಕ್ ಅನ್ನ 25 ಪೀಸ್ ಮಾಡಿದಾಗ ಅಥವಾ 25 ಮೆಂಬರ್ಸ್ ಶೇರ್ ಮಾಡ್ಕೊಂಡಾಗ ಸೊ ಅವ್ರಿಗೆ ಬರುವಂತಹ ಪೀಸು ಚಿಕ್ಕದಾಗ್ತಾ ಹೋಗುತ್ತೆ. ಹಾಗಾಗಿ ನ್ಯೂಮರೇಟರ್ ಸಮ ಇರೋದ್ರಿಂದ ನಾವು ಈಸಿಯಾಗಿ ಹೇಳ್ಬೋದು ಡಿನಾಮಿನೇಟರ್ ಯಾವುದು ಚಿಕ್ಕದಿರುತ್ತೋ ಅದೇ ದೊಡ್ಡದು ಅಂತ ಹೇಳಿ. ಸೊ ಡಿನಾಮಿನೇಟರ್ ಚಿಕ್ಕದಿದೆ, ಹಾಗಾಗಿ ಅದು ದೊಡ್ಡದಾಗುತ್ತೆ. ಯಾಕೆ ದೊಡ್ಡದಾಗುತ್ತೆ ಅಂದ್ರೆ ಅಲ್ಲಿ ನಂಬರ್ ಆಫ್ ಸೈಜಸ್ ಆಫ್ ದ ಪೀಸ್ ವಿಲ್ ಬಿ
ಗ್ರೇಟರ್ ದ್ಯಾನ್ 5. ಬಿಕಾಸ್ 8 ಪೀಸ್ ಮಾಡಿದಾಗ ನಾವು ಚಿಕ್ಕದಾಗಿ ಮಾಡಬೇಕು, ಅದೇ 4 ಮಾಡಬೇಕು ಅಂದ್ರೆ ದೊಡ್ಡ ಪೀಸ್ ಅನ್ನ ಮಾಡ್ತೀವಿ. ಹಾಗಾಗಿ 1/4 ದೊಡ್ಡದು. ಓಕೆ, ಈಗ ಇಲ್ಲಿ ಇನ್ನೂ ಸ್ವಲ್ಪ ಅರ್ಥ ಆಗುತ್ತೆ ನೋಡಿ. ಇಲ್ಲಿ ಎಲ್ಲಾ ಕಡೆ ನಾವು 3 ಪೀಸೇ ಕೊಟ್ಟಿದೀವಿ, ಇಲ್ಲೂ 3 ಪೀಸೇ ಕೊಟ್ಟಿದ್ವಿ, ಬಟ್ ಇಲ್ಲಿ 3 ಪೀಸ್ ಅಷ್ಟೇ ಕಟ್ ಮಾಡಿದ್ವಿ, 3ಗೆ 3ನೂ ಕೊಟ್ವಿ. ಹಾಗಾಗಿ ಇದು ಪೂರ್ತಿ ಕೊಟ್ಟಂಗ ಆಯ್ತು. ಅದೇ 4 ಪೀಸ್ ಮಾಡಿ 3 ಪೀಸ್ ಕೊಟ್ರೆ ಸ್ವಲ್ಪ ಕಡಿಮೆ ಆಯ್ತು. ಅದೇ 20 ಪೀಸ್ ಮಾಡಿ 3 ಪೀಸ್ ಕೊಟ್ರೆ ಇಷ್ಟು ಕೊಟ್ಟಂಗಾಯ್ತು, ಇಷ್ಟು ಉಳ್ಕೊಳ್ಳುತ್ತೆ ನಮ್ಮ ಹತ್ರ. ಹಾಗಾದ್ರೆ ನೋಡಿ, 20 ಪೀಸ್ ಮಾಡಿದೀವಿ ಅಂದ್ರೆ ಇಲ್ಲಿ 3 ಪೀಸ್ಗೆ ವ್ಯಾಲ್ಯೂ ಕಡಿಮೆ ಆಯ್ತು. ಅದೇ 4 ಪೀಸ್ ಮಾಡಿದಾಗ 3 ಪೀಸ್ಗೆ ವ್ಯಾಲ್ಯೂ ಜಾಸ್ತಿ ಆಯ್ತು. ಅಂದ್ರೆ ಅದಕ್ಕೆ ಜಾಸ್ತಿ ದೊಡ್ಡ ಸೈಜ್ ಸಿಗ್ತಾ ಹೋಗುತ್ತೆ. ಸೊ ಎಷ್ಟು ಪೀಸ್ ಅನ್ನ ಮಾಡ್ತೀರಾ ಅನ್ನೋದು ಕೆಳಗಡೆ ಬರ್ದಿರ್ತಾರೆ. ಹಾಗಾಗಿ ಈ ನಂಬರ್ ನೋಡ್ಬೇಡಿ, ಎಷ್ಟು ಪೀಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನೋಡಿ. ಹೌದಾ, ಇಲ್ಲೂ 3 ಪೀಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಇಲ್ಲೂ ಕೂಡ 4 ಅಲ್ಲೂ ಕೂಡ 3 ಪೀಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ 3/4 ದೊಡ್ಡದಾಗುತ್ತೆ, 3/20 ಚಿಕ್ಕದಾಗುತ್ತೆ. ಅರ್ಥ ಆಯ್ತಲ್ವಾ? ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ನಿಮಗೆ, ಇದನ್ನು ಕೊಟ್ಟು ಮತ್ತೆ ಅದನ್ನು ಕೇಳಿದಾಗ ಅದು ಕನ್ಫ್ಯೂಷನ್ ಆಗುತ್ತೆ ಇನ್ನೊಂದು. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಡಿನಾಮಿನೇಟರ್ ಇಲ್ಲೂ 5 ಪೀಸ್ ಮಾಡಿದ್ದಾರೆ. ಹಾಗಾದ್ರೆ 5 ಪೀಸ್ ಅಲ್ಲಿ 3 ಪೀಸ್ ಜಾಸ್ತಿ, 2 ಪೀಸ್ ಕಡಿಮೆ. ಆದ್ರೆ ಇಲ್ಲಿ ಸೈಜೇ ವ್ಯತ್ಯಾಸ ಆಗ್ಬಿಟ್ಟಿದೆ, ಕೂಡ ಸೈಜ್ ವ್ಯತ್ಯಾಸ ಆಗ್ತಾ ಇದೆ. ಅಂದ್ರೆ ಇಲ್ಲಿ 5 ಪೀಸ್ ಇದೆ, ಇಲ್ಲಿ 6 ಪೀಸ್ ಇದೆ, ಇಲ್ಲಿ 8 ಪೀಸ್ ಇದೆ, ಇಲ್ಲಿ 10 ಪೀಸಸ್ ಇದೆ, ಇಲ್ಲಿ 12, 20. ಆದ್ರೆ ಇಲ್ಲಿ ಎರಡರಲ್ಲಿ ಸೈಜ್ ವ್ಯತ್ಯಾಸ ಆಗಿಲ್ಲ, ಸೆಲೆಕ್ಟ್ ಮಾಡ್ಕೊಂಡ್ರ ನಂಬರ್ ವ್ಯತ್ಯಾಸ ಆಗ್ತಾ ಇದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ಸರಿಯಾಗಿ ಗಮನಿಸಿದ್ರೆ ನಿಮಗೆ ಇದು ಈ ಕಾಮನ್ ಸೆನ್ಸು ಇದು ನಿಮಗೆ ಬೇಕೇ ಬೇಕು. ಯಾಕೆಂದ್ರೆ ನಾವು ತುಂಬಾ ಕ್ವಶನ್ಸ್ ಈ ತರದ್ದು ಕ್ವಶನ್ಸ್ ನ ಕೇಳ್ತಾರೆ, ಕಂಪ್ಯಾರಿಸನ್ ಮಾಡಿದಾಗ ಆ ತರದ್ ಬರ್ಬೇಕು ನಿಮಗೆ. ಓಕೆ, ನೆಕ್ಸ್ಟ್ ಈ ತರದ ಕ್ವಶನ್ಸ್ ನ ಕೇಳ್ತೀವಿ ನಾವು ಮತ್ತೊಮ್ಮೆ. ಅಲ್ಲಿಗಿಂತ ಮುಂಚೆ ಈಕ್ವಲೆಂಟ್ ಫ್ರಾಕ್ಷನ್ ಹೋಗ್ಬೇಕಲ್ವಾ, ಅದಕ್ಕಿಂತ ಮುಂಚೆ ಇನ್ನೊಂದ್ ಸ್ವಲ್ಪ ಪರ್ಫೆಕ್ಟ್ ಇದಿರೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕೆ. ಇದ್ರಲ್ಲಿ ಪರ್ಫೆಕ್ಟ್ ಇದಿರೋ ಅಥವಾ ಇಲ್ವೋ ಅಂತ ಹೇಳಿ ಚೆಕ್ ಮಾಡೋಣ. ದೊಡ್ಡ ಭಿನ್ನರಾಶಿಯನ್ನ ಹುಡುಕಿ, ಆಯ್ತಾ, ಅಥವಾ ಗ್ರೇಟೆಸ್ಟ್ ಫ್ರಾಕ್ಷನ್. ಆಯ್ತಾ, ಗ್ರೇಟೆಸ್ಟ್ ಫ್ರಾಕ್ಷನ್ ಬೇಕು ನನಗೀಗ. ಆಪ್ಷನ್ ಎ ಈ ತರ ಬರೀತೀನಿ, ಆಪ್ಷನ್ ಎ ಬಿ ಸಿ ಡಿ. ಸಮಾಧಾನವಾಗಿ ನೋಡಿ ಆನ್ಸರ್ ಮಾಡಿ. ಸರಿ, 2 ಸಲ ಬರ್ತಿದ್ದೀನಿ. 4/9. ಕನ್ಫ್ಯೂಸ್ ಆಗಬೇಡಿ, ಗ್ರೇಟೆಸ್ಟ್ ಫ್ರಾಕ್ಷನ್ ಬೇಕು. ಮಕ್ಕಳೇ, ವಿತೌಟ್ ಡೂಯಿಂಗ್ ಎನಿ ಆಪರೇಷನ್, ಏನು ವರ್ಕ್ ಮಾಡ್ದೇನೆ, ಏನು ಆಪರೇಟ್ ಮಾಡ್ದೇನೆ ನೋಡಿದ ತಕ್ಷಣ ಹೇಳ್ಬಹುದು ಇದರಲ್ಲಿ ದೊಡ್ಡದು ಯಾವುದು ಚಿಕ್ಕದು ಯಾವುದು. ಯಾಕೆಂದ್ರೆ ಡಿನಾಮಿನೇಟರ್ ಸೇಮ್ ಇದೆ ಎಲ್ಲ ಕಡೆ. ರೈಟ್ ಮಾಡಿರೋದು ಬೆನಕ, ಲೋಚನಾ, ಖುಷಿ, ಸನ್ನಿಧಿ, 28 ಮೆಂಬರ್ಸ್ ಕರೆಕ್ಟ್ ಮಾಡಿದ್ದಾರೆ. ಕನ್ಫ್ಯೂಸ್ ಆಗ್ಬೇಡಿ ಮಕ್ಕಳೇ, ಇಲ್ಲಿ 9 ಇದೆ, ಎಲ್ಲಾ ಕಡೆ ಡಿನಾಮಿನೇಟರ್ 9 ಇದೆ ಅಂದ್ರೆ ಸೈಜ್ ಆಫ್ ದಿ ಪೀಸಸ್ ಸೇಮ್ ಇರುತ್ತೆ. ಎಲ್ಲಾ ಕಡೆ 9 ಪೀಸೇ ಮಾಡಿದ್ದಾರೆ. ಆಯ್ತಾ, ಎಲ್ಲಾ ಕಡೆ 9 ಪೀಸೇ ಮಾಡಿದ್ದಾರೆ. ಸೆಲೆಕ್ಟ್ ಮಾಡ್ಕೊಂಡಿರೋ ಪೀಸ್ ಮಾತ್ರ ಒಂದಿದೆ, ಇಲ್ಲಿ 3 ಪೀಸ್ ಇದೆ, ಇಲ್ಲಿ 8 ಪೀಸ್ ಇದೆ, ಇಲ್ಲಿ 4 ಪೀಸ್ ಇದೆ. ಸೊ ಇಲ್ಲಿ ಸೈಜ್ ಏನು ವ್ಯತ್ಯಾಸ ಆಗಿಲ್ಲ, ಸೆಲೆಕ್ಟ್ ಮಾಡ್ಕೊಂಡಿರೋ ಪೀಸ್ ವ್ಯತ್ಯಾಸ ಆಗಿದೆ. ಸೈಜಸ್ ಎಲ್ಲಾ ಕಡೆ ಸೇಮ್ ಇದೆ. ಹಾಗಾಗಿ ಇದು ಸೇಮ್ ಇರೋದ್ರಿಂದ ನಾವು ಕೆಳಗಡೆ ನಂಬರ್ ನೋಡಬಾರ್ದು, ಮೇಲ್ಗಡೆ ನಂಬರ್ ನೋಡಿ. ಇಲ್ಲೂ 9 ಪೀಸೆ, ಅದ್ರಲ್ಲಿ ಒಂದು ಮಾತ್ರ ನಿಮಗೆ ಕೊಟ್ಟಿದ್ದಾರೆ. ಇಲ್ಲೂ 9 ಪೀಸೆ, ಅಂದ್ರೆ ಸೇಮ್ ಸೈಜು. ಇಲ್ಲಿ 8 ಪೀಸ್ ನಿಮಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ದೊಡ್ಡ ಫ್ರಾಕ್ಷನ್ ಆಗುತ್ತೆ. ಡಿನಾಮಿನೇಟರ್ ಈಕ್ವಲ್ ಆಗಿದ್ದಾಗ
ಯಾರೆಲ್ಲ 1/9 ಅಂತ ಹಾಕಿದ್ರಿ ಅಂದ್ರೆ ಶ್ರಿಯಾನ್, ಚಿರಾಯು, ಆರಾಧ್ಯ, ಸ್ನೇಹ, ಕಲ್ಪಿತಾ, ದಿಯಾ, ಕುಶಾಲ್, ಮಾನ್ವಿಕಾ, ವರ್ಷಿಕಾ, ಸ್ಫೂರ್ತಿ, ನೀವೆಲ್ಲ ಗುಂಡಿಗೆ ಬಿದ್ದಿರೋರು. ಆಯುಷ್, ಯುಕ್ತಶ್ರೀ, ಲೇಖನ, ಉವೀಕ್ಷಾ, ರಚ್ಯುತ್, ವೇದಿಕ್, ಚಿರಾಗ್, ಯಮುನಾ, ಎಲ್ಲರೂ ತಪ್ಪು. ರಕ್ಷಿತ್, ಯುವ, ದೀಪ್ತಿ, ಪರಿಣೀತ. ಒಂದು 28 ಜನ ಕರೆಕ್ಟ್ ಮಾಡಿದ್ದಾರೆ. ವಿಜಯ್ ರಾಜ್ ಎಲ್ಲರೂ ಕರೆಕ್ಟ್ ಮಾಡಿದ್ರು. ಅನ್ಶಿಕಾ, ಪವಿಶ್, ಜೀವನ್ ರಾಜ್, ಬೆನಕ. ಓಕೆ ಫೈನ್. ಸ್ವಲ್ಪ ಯೋಚನೆ ಮಾಡಿ, ಇಲ್ಲಿ ಯಾಕೆ 8/9 ದೊಡ್ಡದಾಯ್ತು ಅಂದ್ರೆ ಎಲ್ಲ ಕಡೆ 9 ಇದೆ. ಪೀಸಸ್ ಏನು ಚೇಂಜ್ ಆಗಿಲ್ಲ, ಅಂದ್ರೆ ಸೈಜ್ ಏನು ಚೇಂಜ್ ಆಗಿಲ್ಲ. ಎಲ್ಲ ಕಡೆ 9 ಪೀಸೇ ಕಟ್ ಮಾಡಿದ್ದಾರೆ. ಆದ್ರೆ ಸೆಲೆಕ್ಟ್ ಮಾಡ್ಕೊಂಡಿರೋದು ಮಾತ್ರ ಬೇರೆ. ನೋಡಿ ಇಲ್ಲಿ ಇಲ್ಲಿ 7 ಇದೆ, ಇಲ್ಲೂ ಕೂಡ 7 ಇದೆ. ಅಂದ್ರೆ ಸೇಮ್ ಪೀಸಸ್ ಕಟ್ ಮಾಡಿದ್ರು. ಇಲ್ಲಿ 2 ಮಾತ್ರ ಸೆಲೆಕ್ಟ್ ಮಾಡ್ಕೊಂಡ್ರು, ಇಲ್ಲಿ 5 ಸೆಲೆಕ್ಟ್ ಮಾಡ್ಕೊಂಡ್ರು. ಹಾಗಾದ್ರೆ 5 ದೊಡ್ಡದಾಯ್ತು. ಇಲ್ಲೂ ಅಷ್ಟೇನೆ, ಎಲ್ಲ ಕಡೆ 5 ಪೀಸಸ್ಸೇ ಕಟ್ ಮಾಡಿದ್ದಾರೆ. ಆದ್ರೆ ಸೆಲೆಕ್ಟ್ ಮಾಡ್ಕೊಂಡಿರೋ ಪೀಸು ಎಲ್ಲಿ ಜಾಸ್ತಿ ಇದೆ ಅಂದ್ರೆ 4 ಪೀಸ್ ಜಾಸ್ತಿ ಇದು. ಹಾಗಾಗಿ 4 ದೊಡ್ಡದಾಗುತ್ತೆ. ಎಲ್ಲ ಕಡೆ ಈಕ್ವಲ್ ಸೈಜ್ ಮಾಡಿದಾಗ. ಆದ್ರೆ ಸಮ್ಟೈಮ್ಸ್ ಏನ್ ಮಾಡ್ತಾರೆ ಅವರು, ಈಕ್ವಲ್ ಸೈಜ್ ಮಾಡಿಲ್ಲ. ನೋಡಿ ಇಲ್ಲಿ ಏನ್ ಮಾಡಿದ್ದಾರೆ, ಸೈಜೇ ಡಿಫ್ರೆನ್ಸ್ ಆಗ್ಬಿಟ್ಟಿದೆ. ಅಂದ್ರೆ ಇಲ್ಲಿ 5 ಪೀಸ್ ಕಟ್ ಮಾಡಿದ್ದಾರೆ, ಇಲ್ಲಿ 9 ಪೀಸ್ ಕಟ್ ಮಾಡಿದ್ದಾರೆ. ಅಂದ್ರೆ 9 ಕಟ್ ಮಾಡಿದ್ದಾರೆ ಅಂದ್ರೆ ಚಿಕ್ಕದಾಗಿ ಮಾಡ್ಬೇಕಾಗತ್ತೆ. ಇಲ್ಲಿ ಈಕ್ವಲ್ ಆಗಿ ಮಾಡಿಲ್ಲ. ಸೆಲೆಕ್ಟ್ ಮಾಡ್ಕೊಂಡಿರೋದು ಮಾತ್ರ ಈಕ್ವಲ್, ಒಂದೇ ಪೀಸು. ಆದ್ರೆ ಸೈಜ್ ಏನಾಗಿದೆ, ವ್ಯತ್ಯಾಸ ಇದೆ. ಇಲ್ಲಿ 5 ಪೀಸು, ಇಲ್ಲಿ 9 ಪೀಸು. ಅಂದ್ರೆ ಇದು ಚಿಕ್ಕ ಪೀಸ್ ಆಗುತ್ತೆ, ಇದು ದೊಡ್ಡ ಪೀಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಚಿಕ್ಕ ನಂಬರ್ ಇದೆ ಅಂದ್ರೆ ದೊಡ್ಡ ಪೀಸಸ್ ಬಂದಿದೆ ಅಂತ ಅರ್ಥ. ಆವಾಗ ಇಲ್ಲಿ 1/5 ದೊಡ್ಡದಾಗುತ್ತೆ. ಅರ್ಥ ಆಯ್ತಲ್ವಾ? ಕನ್ಫ್ಯೂಷನ್ ಇಲ್ಲ ಅಲ್ವಾ? ಓಕೆ. ನೀವು ಫಸ್ಟ್ ಡಿನಾಮಿನೇಟರ್ ನೋಡ್ಬೇಕು. ಡಿನಾಮಿನೇಟರ್ ಈಕ್ವಲ್ ಇದೆ ಅಂದ್ರೆ ನ್ಯೂಮರೇಟರ್ ನೋಡ್ಬೇಕು. ಓಕೆ, ಇವಾಗ ಮತ್ತೆ ಸ್ಮಾಲೆಸ್ಟ್ ಬೇಕು ನಮಗೆ. ಸ್ಮಾಲೆಸ್ಟ್, ಚಿಕ್ಕದು ಬೇಕು, ಚಿಕ್ಕ ಭಿನ್ನರಾಶಿ. ಸೊ ಸ್ಮಾಲೆಸ್ಟ್ ಬೇಕು ನಮಗೆ. ಗಮನಿಸ್ತಾ ಇದ್ದೀರಲ್ವಾ? ಮಕ್ಕಳೇ, ಎಲ್ಲಾ ಕಡೆ ಒಂದೊಂದೇ ಪೀಸ್ ಸೆಲೆಕ್ಟ್ ಮಾಡ್ಕೊಂಡಿರೋದು. ಇವಾಗ ನೀವೇನ್ ಕನ್ಸಿಡರ್ ಮಾಡಬೇಕು, ಡಿನಾಮಿನೇಟರ್ ನ ಕನ್ಸಿಡರ್ ಮಾಡಬೇಕು. ಡಿನಾಮಿನೇಟರ್ ಏನಾಗಿದೆ ಅಂದ್ರೆ ಕಟ್ ಮಾಡಿರೋ ಸೈಜ್ ಏನಾಗಿದೆ, ವ್ಯತ್ಯಾಸ ಆಗಿದೆ. ಹಾಗಾಗಿ ಅದನ್ನ ಸರಿಯಾಗಿ ನೋಡಿ. ಎಸ್, ಸಿರಿ, ನರೇಂದ್ರ, ವೇದಾಂತ್ 32 ಮೆಂಬರ್ಸ್ ಕರೆಕ್ಟ್ ಮಾಡಿದ್ರಿ. 26 ಜನ ಅಗೈನ್ ಗುಂಡಿಗೆ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಪೀಸ್ ಸೆಲೆಕ್ಟ್ ಮಾಡಿದೀವಿ. ನಾವು ಚಿತ್ರದಲ್ಲಿ ಬರೆದ್ಬಿಡ್ತೀನಿ. ಎಲ್ಲರ ಮನೆಯಲ್ಲೂ ಕೂಡ ಇಷ್ಟೇ ಸೈಜಿನ ಕೇಕ್ ಅನ್ನ ತಂದಿದ್ದಾರೆ. ಇಲ್ಲಿ 4 ಮನೆ ಇದೆ ಅನ್ಕೋಣ. ನೀವ್ ಯಾಕೆ ಇದನ್ನ ಕೇಕ್ ಇಮ್ಯಾಜಿನ್ ಮಾಡ್ಕೋತಿಲ್ಲ ಅಂತ ಗೊತ್ತಾಗ್ತಿದೆ ನನಗೆ. ಓಕೆನಾ? ಇಲ್ಲಿ 8 ಪೀಸ್ ಮಾಡಿದ್ದಾರೆ. ಫಸ್ಟ್ 8 ಪೀಸ್ ಮಾಡ್ತೀನಿ ಈಕ್ವಲ್ ಆಗಿ. 8 ಪೀಸ್ ಆಯ್ತು. ಅದರಲ್ಲಿ 1 ಪೀಸು. ಓಕೆನಾ? ಅದೇ 1/3 ಅಂದ್ರೆ ಇಲ್ಲಿ 3 ಪೀಸು. 1 ಪೀಸ್, 2 ಪೀಸ್, 3 ಪೀಸ್. ಕರೆಕ್ಟಾ? ಅದರಲ್ಲಿ 1 ಪೀಸು ಸೆಲೆಕ್ಟ್ ಮಾಡ್ಕೋಬೇಕು ನಾವು. ಇದೇ 1 ಪೀಸು. ನೋಡಿ ಎಷ್ಟು ದೊಡ್ಡದಾಯ್ತು. ಇಲ್ಲಿ 8 ಇದ್ರೂ ಕೂಡ ಇದು ಚಿಕ್ಕದಾಯ್ತು. ಯಾಕೆ ಅಂದ್ರೆ ಇಲ್ಲಿ ಸೈಜ್ ಏನಾಗಿದೆ, 8 ಪೀಸ್ ಮಾಡ್ಬೇಕಾಗಿರೋದ್ರಿಂದ ಚಿಕ್ಕದಾಗಿ ಕಟ್ ಮಾಡಬೇಕಾಗುತ್ತೆ. ಇಲ್ಲಿ 3 ಪೀಸ್ ಅಷ್ಟೇ ಮಾಡ್ಬೇಕಾಗಿರೋದ್ರಿಂದ ದೊಡ್ಡದಾಗಿ ಕಟ್ ಮಾಡ್ಬೋದು. ಅದೇ 2 ಪೀಸ್ ಮಾಡ್ಬೇಕು ಅಂದ್ರೆ ಇನ್ನ ದೊಡ್ಡದಾಗಿ ಕಟ್ ಮಾಡ್ಬೋದು. ಸೊ 2 ಪೀಸು ಅಂದ್ರೆ ಈ ತರ ದೊಡ್ಡ ಸೈಜ್ ಬರುತ್ತೆ. ಹಾಗಾದ್ರೆ ನಮಗೆ ಚಿಕ್ಕದು ಕೇಳಿದ್ವಿ ನಾವು. ಚಿಕ್ಕದು ಯಾವ್ದು ಇಲ್ಲಿ? 1/8. ಸೊ 1/8 ಇಸ್ ದ ರೈಟ್ ಆನ್ಸರ್.
ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ನಿಮಗೆ. ನೀವು ಗಮನಿಸಬೇಕಾಗಿರೋದೇನು, ಇದರ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕಟ್ ಮಾಡಿರೋ ಸೈಜ್ ಯಾವುದು, ಸೆಲೆಕ್ಟ್ ಮಾಡ್ಕೊಂಡಿರೋದು ಯಾವುದು ಅಂತ ಹೇಳಿ. ಆಯ್ತಾ? ಅಗೈನ್ 1/6, 1/60, 1/3 and 1/5 ಬೇಕು ಅಂದ್ರೆ ದೊಡ್ಡದು. ಮಕ್ಳಿಗೆ ಟೈಮ್ ತಗೊಳ್ಳಿ. ದೊಡ್ಡದು ಭಿನ್ನರಾಶಿ ಯಾವ್ದು ಇದರಲ್ಲಿ? 1/6, 1/16 ಎಲ್ಲಾ ಕಡೆ ಒಂದೊಂದು ಪೀಸೇ ತಗೊಂಡಿದ್ದಾರೆ. ಅವಾಗ ನೀವೇನ್ ಕನ್ಸಿಡರ್ ಮಾಡಬೇಕು? ಕೆಳಗಡೆ ಡಿನಾಮಿನೇಟರ್ ನೋಡ್ಬೇಕು. ಹೌದಾ? ಗ್ರೇಟೆಸ್ಟ್ ಬೇಕು. ಗ್ರೇಟೆಸ್ಟ್ ಅಂದ್ರೆ ಅರ್ಥ ಡಿನಾಮಿನೇಟರ್ ನೋಡ್ಬೇಕು ಅಂದ ತಕ್ಷಣ ಗ್ರೇಟೆಸ್ಟ್ ಗೆ ಹೋಗೋದಲ್ಲ. ಸರಿಯಾಗಿ ಗಮನಿಸಿ, ಅಲ್ಲಿ ಎಷ್ಟು ಪೀಸ್ ಕಟ್ ಮಾಡಿದ್ದಾರೆ, ನಮಗೆ ಬೇಕಾಗಿರೋದು ವ್ಯಾಲ್ಯೂ. ಹಾಗಾಗಿ ಯಾವ್ದು ದೊಡ್ಡದು ಅಂತ ಹೇಳಿ. ಇಲ್ಲಿ ಸೈಜೇ ವ್ಯತ್ಯಾಸ ಆಗಿದೆ. ಸಿರಿ, ಚಿರಾಗ್, ವೇದಾಂತ್, ಲೇಖನ ಪರವಾಗಿಲ್ಲ, ಸ್ವಲ್ಪ ಜಾಣರಾದ್ರಿ. 53 ಜನ ಕರೆಕ್ಟ್ ಮಾಡಿದ್ರಿ. ಇದು ದೊಡ್ಡದು ಅಂತ ಹೇಳ್ತಾ ಇದ್ದೀರಾ. ಯಾಕೆ ಅಂದ್ರೆ ಇಲ್ಲಿ 3 ಪೀಸ್ ಮಾಡಿದೀವಿ ಅಂದ್ರೆ ದೊಡ್ಡದಾಗಿ ಸೈಜ್ ಆಗಿ ಕಟ್ ಮಾಡಿರ್ತೀವಿ. 16 ಪೀಸ್ ಅಂದ್ರೆ ಚಿಕ್ಕ ಪೀಸ್ ಆಗಿ ಮಾಡಬೇಕು. ಹಾಗಾಗಿ ಇದೇ ದೊಡ್ಡದು. ಓಕೆನಾ? ಈಗ 8/1, 8/4, ಸಾರಿ 4/8, 1/8, 5/8, 6/8. ಈಗ ನಮಗೆ ಗ್ರೇಟೆಸ್ಟ್ ಬೇಕು ಅಂದ್ರೆ ದೊಡ್ಡದು ಬೇಕು ಇವಾಗ್ಲೂ ಕೂಡ. ಇವಾಗ ಡಿನಾಮಿನೇಟರ್ ಈಕ್ವಲ್ ಆಗಿದೆ, ಗಮನಿಸಬೇಕು. ಡಿನಾಮಿನೇಟರ್ ಈಕ್ವಲ್ ಆಗಿದೆ. ವಿರಾಟ್, ಕುಶಾಲ್, ಸುಷ್ಮಾ, ಸಿರಿ 44 ಮೆಂಬರ್ಸ್ ಕರೆಕ್ಟ್ ಮಾಡಿದ್ರಿ. ಧನ್ವಿತ್, ಮತ್ತೆ ನೀವು 1/8 ಅಂತ ಹಾಕ್ತಾ ಇದ್ದೀರಾ. 1/8 ಚಿಕ್ಕದು, ಯಾಕೆಂದ್ರೆ ಎಲ್ಲಾ ಕಡೆ 8 ಪೀಸೇ ಕಟ್ ಮಾಡಿದ್ದಾರೆ. ನೋಡಿ, ಒಂದು ಕೇಕ್ ಇದೆ ಅಲ್ವಾ, ಇದೇ ಕೇಕ್ ಅನ್ಕೊಳ್ಳಿ. ಎಲ್ಲರ ಮನೆಯಲ್ಲೂ ಕೂಡ 8 ಪೀಸೇ ಕಟ್ ಮಾಡಿದ್ರು. ನೋಡಿ, ಕೆಳಗಡೆದು ಸೈಜ್ ಆಫ್ ದಿ ಪೀಸ್ ನೋಡಿ. ಹಾ, ಶ್ರೀಯಾನ್ ಹೇಳಿ ಸರ್. ಹೌದಾ? ಹೌದಾ? ಓ ಸರ್, ಒಂದ್ಸಲ ಫೋನ್ ರೀಸ್ಟಾರ್ಟ್ ಮಾಡಿ ಸರ್. ಹಾಗಾದ್ರೆ ಮಕ್ಕಳೇ, ಇಲ್ಲಿ ಎಲ್ಲಾ ಕಡೆ 8 ಪೀಸೇ ಕಟ್ ಮಾಡಿದ್ದಾರೆ. ಹಾಗಾಗಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಮೇಲ್ಗಡೆ ನಂಬರ್. ಅಂದ್ರೆ ಇಲ್ಲಿ ಸೈಜ್ ಆಫ್ ದಿ ಪೀಸ್ ಸೇಮ್ ಇದೆ, ಸೈಜ್ ಸೇಮ್ ಇದೆ. ಹಾಗಾಗಿ 1 ಪೀಸ್ ಅಂದ್ರೆ ಚಿಕ್ಕದಾಗುತ್ತೆ, 6 ಪೀಸ್ ಅಂದ್ರೆ ದೊಡ್ಡದಾಗುತ್ತೆ ಅಷ್ಟೇನೆ. ಯಾವಾಗ 8 ಡಿನಾಮಿನೇಟರ್ ಸೈಜ್ ಒಂದೇ ಇದ್ದಾಗ, ಸೈಜಸ್ ಆಫ್ ದ ಪೀಸ್ ಒಂದೇ ಇದ್ದಾಗ ಸೆಲೆಕ್ಟೆಡ್ ಯಾವ್ದು ಜಾಸ್ತಿ ಇರುತ್ತೋ ಅದೇ ಜಾಸ್ತಿ. ಅದೇ ನೀವು ಡಿನಾಮಿನೇಟರ್ ಬೇರೆ ಬೇರೆ ಆದಾಗ ಅದರ ಸೈಜೇ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಅದನ್ನ ನೀವು ಸರಿಯಾಗಿ ಗಮನಿಸಬೇಕು. ಅದನ್ನೇ ಹೇಳ್ತಾ ಇರೋದು. ಈ ತರ ಇದ್ದಾಗ ಡಿನಾಮಿನೇಟರ್ ಸೇಮ್ ಇದೆ ಅಂದ್ರೆ
ಯೋಚನೆ ಮಾಡೋದೇ ಬೇಡ, ಮೇಲ್ಗಡೆ ನಂಬರ್ ದೊಡ್ಡದಿದೆ ಅಂದ್ರೆ ಇದೇ ದೊಡ್ಡದು. ಆದ್ರೆ ಡಿನಾಮಿನೇಟರ್ ಬೇರೆ ಬೇರೆ ಆದಾಗ ಬೇರೆ ಬೇರೆ ಅಂತಂದ್ರೆ ನೋಡಿ, ಇಲ್ಲಿ 1/2 ಇದೆ, 1/5 ಇದೆ, 1/8 ಇದೆ, 1/100 ಇದೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಒಂದೇ ಕೇಕ್ ಅನ್ನ 2 ಪೀಸ್ ಅಷ್ಟೇ ಮಾಡಿದ್ದಾರೆ, 1 ಪೀಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ ಇಲ್ಲಿ ಸೈಜು ದೊಡ್ಡದಾಯ್ತು. ಇಲ್ಲಿ 5 ಪೀಸ್ ಮಾಡ್ಬೇಕು ಅಂದ್ರೆ ಚಿಕ್ಕದ್ ಮಾಡ್ಬೇಕು, 8 ಪೀಸ್ ಮಾಡ್ಬೇಕು ಅಂದ್ರೆ ಇನ್ನ ಚಿಕ್ಕದ್ ಮಾಡ್ಬೇಕು, 100 ಮಾಡ್ಬೇಕು ಅಂದ್ರೆ ಇನ್ನ ತುಂಬಾ ಚಿಕ್ಕದ್ ಮಾಡ್ಬೇಕು. ಹಾಗಾಗಿ ಇದರಲ್ಲಿ ಯಾವುದು ದೊಡ್ಡದು ಅಂತ ಕುಶಾಲ್ ಸರ್, ಇದ್ರಲ್ಲಿ ದೊಡ್ಡದು ಯಾವುದು, ಗ್ರೇಟೆಸ್ಟ್ ಫ್ರಾಕ್ಷನ್ ಯಾವುದು ಕುಶಾಲ್? 1/2 ಸರ್. 1/2 ದೊಡ್ಡದು, 1/100 ಚಿಕ್ಕದು, ಹೌದಾ? ಎಸ್ ಸರ್. ನಿನಗೆ ಯಾವ ತರ ಅರ್ಥ ಆಯ್ತು ಇದು? ಸರ್ 1/2 ಚಿಕ್ಕದು ಅಲ್ಲ, ನನಗೆ ನೋಡೋದಿಕ್ ಕಾಣಿಸ್ತಾ ಇದೆ 1/100 ದೊಡ್ಡದು ಅನ್ನಿಸ್ತಾ ಇದೆ, ಯಾಕೆಂದ್ರೆ ಇಲ್ಲಿ 100 ಇದೆಯಪ್ಪ, 100 ದೊಡ್ಡದು ಅಂತ ಅನ್ನಿಸ್ತಾ ಇದೆ ನನಗೆ. ಈಗ ನನಗೆ ಅರ್ಥ ಮಾಡಿಸ್ತೀಯಾ ಹೇಗೆ 1/2 ದೊಡ್ಡದು 1/100 ಚಿಕ್ಕದು ಅಂತ ಹೇಳಿ? ಸರ್ ನಾನು ಎಕ್ಸಾಂಪಲ್ ಗೆ ಆಪಲ್ ತಗೊಂಡೆ. ಆಪಲ್ ತಗೊಂಡೆ, ಓಕೆ, ಒಂದು ಆಪಲ್ ನಾನು ತಗೋಣ. ಹಾ ಸರ್ ಅದರಲ್ಲಿ 1/2 ಆಫ್ ಡಿವೈಡ್ ಮಾಡಿದೆ. 1/2 ಅಂದ್ರೆ 2 ಪಾರ್ಟ್ ಮಾಡ್ಬೇಕು. ಓಕೆ, 2 ಪಾರ್ಟ್ ಮಾಡಿ ನೀವ್ ಎಷ್ಟು ಸೆಲೆಕ್ಟ್ ಮಾಡ್ಕೋಬೇಕು ಅದರಲ್ಲಿ? ಸರ್ ಒಂದು ಪಾರ್ಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಹಾಫ್ ಬಂದ್ಬಿಡುತ್ತೆ, ಹೌದಲ್ಲ? ಇಷ್ಟು ಸಿಕ್ಬಿಡುತ್ತೆ, ಸರಿನಾ? ಓಕೆ, ಸೊ ಇದು ಹಾಗಾದ್ರೆ ಇಲ್ಲಿ 100 ಇದೆಯಲ್ಲ, 100 ಸಿಗಲ್ವಾ ನಿನಗೆ? ಸರ್ ಆಪಲ್ ಮಾಡಿ 100 ಪೀಸಸ್ ಮಾಡ್ಬೇಕು. ಓ, ಒಂದೇ ಆಪಲ್ ಅಲ್ಲಿ 100 ಪೀಸಸ್ ಮಾಡ್ಬೇಕಾ? ಎಸ್ ಸರ್, ಅದೇ ಒಂದೇ ಪೀಸ್ ಇದೆ. 100 ಪೀಸ್ ಮಾಡ್ಬೇಕು ಇದನ್ನ. ಈ ತರ 100 ಪೀಸ್ ಮಾಡಿದ್ರೆ ನನಗೆ ಒಂದು ಸಣ್ಣ ಪೀಸ್ ಸಿಗುತ್ತೆ, ಇದು ಸಿಗುತ್ತೆ ಅಷ್ಟೇನೆ, ಹೌದಲ್ವಾ? ಓ, ಹಾಗಾಗಿ ಇದು ಚಿಕ್ಕದಾಯ್ತು, ಇದು ದೊಡ್ಡದಾಯ್ತು. ಸೊ 1/2 ಗ್ರೇಟೆಸ್ಟ್ ಅಂತ ಹೇಳಿ ಇಷ್ಟೇ ಅರ್ಥ ಮಾಡ್ಕೋಬೇಕಾಗಿರೋದು. ಕುಶಾಲ್ ಕರೆಕ್ಟ್ ಆಗಿ ಹೇಳಿದ್ರಿ. ಬೇರೆಯವರು ಕೂಡ ಇದೇ ತರ ಅನ್ಕೊಳ್ಳಿ. ನಮಗೆ 1 ಪೀಸ್ ಸಿಗ್ತಾ ಇದೆ 2 ಪೀಸ್ ಅಲ್ಲಿ, ಅದೇ 100 ಪೀಸ್ ಅಲ್ಲಿ 1 ಪೀಸ್ ಅಂದ್ರೆ ತುಂಬಾ ಚಿಕ್ಕದಾಗುತ್ತೆ ಅಷ್ಟೇನೆ. ಹಾಗಾದ್ರೆ ನಾನು ಸ್ವಲ್ಪ ಬೇರೆ ಕ್ವಶನ್ಸ್ ಕೊಡ್ತೀನಿ, ಅರ್ಥ ಮಾಡ್ಕೊಂಡು ಮಾಡ್ತೀರಲ್ವಾ? 3/10, ಸಾರಿ 3/100, 3/8, 3/4 and 3/25. So I want smallest. ಅಂದ್ರೆ ಚಿಕ್ಕ ಭಿನ್ನರಾಶಿ ಯಾವುದು? ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಅಂಡ್ ಆಪ್ಷನ್ ಡಿ. ಕುಶಾಲ್ ಹೇಳಿದೆಲ್ಲ ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ನೀವು ಟಚ್ ಮಾಡಿದಾಗ ಪೋಲು ಆ ಕಡೆ ಈ ಕಡೆ ಆಗುತ್ತೆ ಅಂತಂದ್ರೆ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಟಚ್ ಮಾಡಿ, ಅಂದ್ರೆ ಅರ್ಜೆಂಟ್ ಮಾಡಬೇಡಿ, ಸಮಾಧಾನವಾಗಿ ಟಚ್ ಮಾಡಿ, ಎಲ್ಲರೂ ಕರೆಕ್ಟ್ ಮಾಡೋ ತರ ಆಗ್ಲಿ. ಸೊ ನನಗೆ ಬೇಕಾಗಿರೋದು ಸ್ಮಾಲೆಸ್ಟ್ ಇದರಲ್ಲಿ. ಸಿರಿ, ಶ್ರೇಯಾನ್ ಸರಿ ಆಯ್ತಲ್ವಾ? ಇವಾಗ ಸ್ವಲ್ಪ ಎಲ್ರು ಒಟ್ಟಾಗಿ ಟಚ್ ಮಾಡಿದಾಗ ಆ ತರ ಆಗುತ್ತೆ ಅನ್ಸುತ್ತೆ. ಸ್ವಲ್ಪ ಸಮಾಧಾನವಾಗಿ ಟಚ್ ಮಾಡಿ, ಅಂದ್ರೆ ಅರ್ಜೆಂಟ್ ಮಾಡಬೇಡಿ. ಸನ್ನಿಧಿ, ಲೋಚನಾ, ಪೂರ್ವಿಕ್, ಪರಿಣಿತಾ, ಲಕ್ಷಶ್ರೀ, ಯುವ, ಆಯುಷ್, ಜ್ಞಾನವಿ ಮತ್ತೆ ಪರಿಣಿತಾ, ಇಷ್ಟು ಜನ ತಪ್ಪು ಮಾಡಿದ್ರಪ್ಪ. ಇನ್ನೆಲ್ಲರೂ ಕರೆಕ್ಟ್ ಮಾಡಿದ್ರಿ. ಚಿಕ್ಕದು ಅಂದ್ರೆ ಇದೇನೆ, ಇದು ದೊಡ್ಡದು. ಇದು ಆಕ್ಚುಲಿ ಯಾಕೆ ಅಂದ್ರೆ 4 ಪಾರ್ಟ್ ಮಾಡಿ ಅದ್ರಲ್ಲಿ 3 ಪಾರ್ಟ್ ನೀವೇ ತಿಂದ್ರೆ ದೊಡ್ಡದು ಸಿಗುತ್ತೆ. ನೋಡಿ, ಇದು 100 ಪೀಸ್ ಮಾಡಿ ಈ ಕೇಕ್ ಅನ್ನ 100 ಅಂದ್ರೆ ಚಿಕ್ಕದ್ ಮಾಡ್ಬೇಕು, ಈ ತರ 100 ಆಗ್ಬೇಕಲ್ಲ. ಅದೇ ಕೇಕ್ ಅನ್ನ 4 ಪೀಸ್ ಅಂದ್ರೆ ದೊಡ್ಡ ಪೀಸ್ ಮಾಡ್ಬೋದು. ನೋಡಿ, ಇದು ಒಂದು ಪೀಸು, ಇದು ಒಂದು ಪೀಸು, ಒಟ್ಟು 3 ಪೀಸ್ ಅಂದ್ರೆ ಇಷ್ಟು ಸಿಕ್ಬಿಡುತ್ತೆ ನಿಮಗೆ. ಇದು ದೊಡ್ಡದಾಯ್ತು. ಸೊ ಚಿಕ್ಕದು ಅಂದ್ರೆ ಇಷ್ಟೇ ಸಿಗೋದು ನಿಮಗೆ. 100 ಅಂದ್ರೆ 100 ಅಲ್ಲಿ 1 ಪೀಸ್ ಅಂದ್ರೆ, ಹಾಗ 3 ಪೀಸ್ ಅಂದ್ರೆ ಇಷ್ಟು ಸಿಗುತ್ತೆ. ಹಾಗಾಗಿ 3/100 is the smallest fraction. ಓಕೆ, ಕಂಪ್ಯಾರಿಸನ್ ಆಫ್ ಫ್ರಾಕ್ಷನ್ಸ್ ಇವತ್ತು ಹೇಳ್ಕೊಟ್ಟಿದೀವಿ. ನಾಳೆ ಈಕ್ವಲೆಂಟ್ ಫ್ರಾಕ್ಷನ್ಸ್ ಅಂತ ಒಂದಿದೆ, ಅಂದ್ರೆ ಸಮಾನ ಭಿನ್ನ ರಾಶಿಗಳು, ಅದನ್ನ ಹೇಳ್ಕೊಡ್ತೀವಿ. ಇಲ್ಲಿ ನೀವು
ಎಲ್ಲದನ್ನು ಕೇಕ್ ಅನ್ಕೊಳ್ಳಿ ಅಥವಾ ಏನೋ ಒಂದು ಪಿಜ್ಜಾ ಅನ್ಕೊಳ್ಳಿ, ಪಿಜ್ಜಾನ ಎಷ್ಟು ಪೀಸ್ ಮಾಡಿದ್ದಾರೆ, ನೀವ್ ಎಷ್ಟು ತಗೊಂಡಿದ್ದೀರಾ. ಇದು ಮೇಲ್ಗಡೆ ನೀವು ತಿಂದಿರೋದು ಪಾರ್ಟ್, ಕೆಳಗಡೆ ಅಲ್ಲಿ ಕಟ್ ಮಾಡಿರೋ ಪಾರ್ಟ್, ಇದು ಮೇಲ್ಗಡೆ ನೀವು ತಿಂದಿರೋ ಪಾರ್ಟ್ ಅಂತ ಅನ್ಕೊಳ್ಳಿ. ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಪಿಜ್ಜಾ ಅನ್ಕೊಳ್ಳಿ, ಕೇಕ್ ಅನ್ಕೊಳ್ಳಿ ಅಥವಾ ಏನೋ ಒಂದು ಅನ್ಕೊಳ್ಳಿ, ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ನೀವೇ ಕಟ್ ಮಾಡಿ ಸೆಲೆಕ್ಟೆಡ್ ಪೀಸ್, ಮೇಲ್ಗಡೆ ಇರೋದು ತಿಂದಿರೋ ಪಾರ್ಟ್ ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡಿರೋದು ಮೀನ್ಸ್ ನೀವು ಕನ್ಸ್ಯೂಮ್ ಮಾಡಿರೋದು ಅಂತ ಅನ್ಕೊಂಬಿಡಿ. ಇಲ್ಲಿ ಅವರು ಕಟ್ ಮಾಡಿರೋ ಪಾರ್ಟ್ಸ್, ಸೊ ಇದು ನಿಮಗೆ ಕೊಟ್ಟಿರುವಂತ ಪಾರ್ಟ್ ಅಂತ ಅನ್ಕೊಳ್ಳಿ. ಅವಾಗ ನಿಮಗೆ ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆನಾ. ಈಗ ಸರ್ ಇಷ್ಟೆಲ್ಲ ಹೇಳಿದ್ರು ನನಗೆ ಸ್ವಲ್ಪ ಡೌಟ್ ಇದೆ ಅನ್ನೋರು ಯಾರಾದ್ರೂ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಕ್ಲಾಸ್ ಮುಗಿದ್ಮೇಲೆ ಒಂದು ಸಣ್ಣದು ಹೋಮ್ವರ್ಕ್ ಬರುತ್ತೆ, ಕಂಪ್ಯಾರಿಸನ್ ಆಫ್ ಫ್ರಾಕ್ಷನ್ಸ್ ಗೆ, ಅದನ್ನ ಮಾಡ್ಬೇಕು. ಆಯ್ತಾ. ಒಂದು ಚಿಕ್ಕದಾಗಿ ಒಂದು 5 ಪ್ರಾಬ್ಲಮ್ ಈ ತರದ್ದು ಕಳಿಸ್ತೀವಿ ನಾವು, ಅದನ್ನ ಸಾಲ್ವ್ ಮಾಡಿ. ಈಗ ಡೌಟ್ ಯಾರಾದ್ರೂ ಇದ್ರೆ 1-2 ಜನ ಹ್ಯಾಂಡ್ ರೈಸ್ ಮಾಡಿ. ರೋಹನ್ ಕೆ, ಹೇಳು ರೋಹನ್, ಏನ್ ಡೌಟು ಹೇಳು. ಸರ್ ನನಗೆ ಗ್ರೂಪ್ ಅಲ್ಲಿ ಮೆಸೇಜ್ ಬರಲ್ಲ. ನಿನ್ನ ಗ್ರೂಪಿಗೆ ಆಡ್ ಮಾಡಿಲ್ವಾ ಇನ್ನ? ಓಕೆ, ಈಗ ಒಂದು ಮೆಸೇಜ್ ಮಾಡ್ಬಿಡಿ ಇವಾಗ, ಸರ್ ನನ್ನ ಗ್ರೂಪಿಗೆ ಆಡ್ ಮಾಡಿ ಅಂತ ಹೇಳಿ. ಮಾಡ್ತೀನಿ. ರಿಷಿಕಾ ಗೌಡ, ಹೇಳು ರಿಷಿಕಾ. ಹಾ ರಿಷಿಕಾ. ತಾರಿಕಾ 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 ಹೇಳಿ. ಸರ್ ಹೋಮ್ವರ್ಕ್ ಏನು ಬರ್ತಿಲ್ಲ. ನೀವು ಗ್ರೂಪ್ ಅಲ್ಲಿ ಇಲ್ವಾ ಹಾಗಾದ್ರೆ? ಗ್ರೂಪ್ ಅಲ್ಲಿ ಮೆಸೇಜ್ ಸಂಡೇನು ಬರ್ತಿಲ್ಲ. ಹೌದಾ? ಒಂದ್ ಮೆಸೇಜ್ ಮಾಡಮ್ಮ ನನಗೆ, ಇವಾಗ್ಲೇ ಮೆಸೇಜ್ ಮಾಡಿ ಜಾಯಿನ್ ಮಾಡ್ತೀನಿ ಗ್ರೂಪಿಗೆ. ಹಾ ಓಕೆ ಮಕ್ಳೇ, ಇವೊಂದು ಟೆಕ್ನಿಕಲ್ ಇಶ್ಯೂ ಎಲ್ಲ ನೀವು ಜಸ್ಟ್ ಮೆಸೇಜ್ ಮಾಡಿದ್ರೆ ಸಾಕಲ್ವಾ? ನನ್ ಡೌಟ್ಸ್ ಏನು ಅಂತಂದ್ರೆ, ನಿಮಗೆ ಏನಾದ್ರೂ ಈ ಹೇಳ್ಕೊಟ್ಟಿರೋ ಪಾಠದಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ಕ್ವಶನ್ ಕೇಳಿ ಅಂತ. ತಿಲಕ್ ಹೇಳು, ತಿಲಕ್ ಏನ್ ಡೌಟು? ಹಾ ತಿಲಕ್ ಹೇಳಪ್ಪ, ಇನ್ನೊಂದ್ಸಲ ಹೇಳು. ಮಿಕ್ಸ್ಡ್ ಫ್ರಾಕ್ಷನ್. ಮಿಕ್ಸ್ಡ್ ಫ್ರಾಕ್ಷನ್. ಹಾ ಹಾ ಅರ್ಥ ಆಗ್ಲಿಲ್ಲ. ಮಿಕ್ಸ್ಡ್ ಫ್ರಾಕ್ಷನ್ ಇಂದ ಇಂಪ್ರಾಪರ್ ಆಗಿ ಮಾಡೋದಾ? ಪ್ರಾಪರ್ ಅಲ್ಲ ಕಣೋ, ಈ ವಿಷಮ ಭಿನ್ನ ರಾಶಿಯನ್ನ ಮಿಕ್ಸ್ಡ್ ಫ್ರಾಕ್ಷನ್ ಅಂದ್ರೆ ಇಂಪ್ರಾಪರ್ ಟು ಈ ತರ ಮಾಡ್ಬಿಟ್ಟು, ಇದು ಗೊತ್ತಾಗ್ಲಿಲ್ವಾ? ಅದಲ್ಲ, ಗ್ರೇಟರ್ ಇದಾ? ಇದು ಗೊತ್ತಾಗ್ಲಿಲ್ವಾ? ಹೌದು ಸರ್. ಈಗ 8/3 ಇರೋದು 2/3 ಹೇಗಾಯ್ತು ಅಂತ, ಹೌದ್ ತಾನೆ? ತಿಲಕ್ ಇದೆ ಅಲ್ವಾ ನಿನ್ ಡೌಟು? ಎಸ್ ಸರ್. 8 ಅನ್ನ ನಾವು 3 ಇಂದ ಡಿವೈಡ್ ಮಾಡ್ತೀವಿ ನೋಡಿ. 8 ಡಿವೈಡೆಡ್ ಬೈ 3 ಅಂತ ಅರ್ಥ. ಅಂದ್ರೆ 3 ಇಂದ ಡಿವೈಡ್ ಮಾಡ್ತೀವಿ. 3 2s 6. ಇಲ್ಲಿ ಡಿನಾಮಿನೇಟರ್ ಅಂದ್ರೆ ಇಲ್ಲಿರುವಂತ ಛೇದ ಇಲ್ಲೇ ಇದೆ, ಅದೇನು ಚೇಂಜ್ ಆಗೋದಿಲ್ಲ. ಈ ಹೋಲ್ ನಂಬರ್ ಇಲ್ಲಿ ಬಂದಿರುವಂತ ಉತ್ತರವನ್ನ ಇಲ್ಲಿಗೆ ಬರಿತೀವಿ, ಆಯ್ತಾ? ಇಲ್ಲಿ ಬಂದಿರುವಂತ ಶೇಷವನ್ನ ಇಲ್ಲಿಗೆ ಬರಿತೀವಿ. ಸೊ ಇದು ಇಷ್ಟೇ, ಚೇಂಜ್ ಆಗೋಯ್ತು. ಈಗ 9/4 ಇದೆ ಅಂತ ಅನ್ಕೊಂಡ, ಮತ್ತೊಮ್ಮೆ ಮಾಡ್ತೀನಿ ನೋಡಿ. 9 ಅನ್ನ 4 ಇಂದ ಡಿವೈಡ್ ಮಾಡ್ಬೇಕು. 4 1s 4 ಅಥವಾ 4 2s 8. 4 2s 8. ಸೊ ಇಲ್ಲಿ ಎಷ್ಟು ಉಳಿಯುತ್ತೆ? 1 ಉಳಿಯಿತು. ಸೊ ಹೋಲ್ ನಂಬರ್ ಎಷ್ಟು? 2 ಫಸ್ಟ್ ಬರ್ಕೋಬೇಕು. ಇಲ್ಲಿರುವಂತ 4 ಡಿನಾಮಿನೇಟರ್ ಚೇಂಜ್ ಆಗೋದಿಲ್ಲ, 4 ರಿಮೈಂಡರ್ ಅಂದ್ರೆ ಶೇಷ ಉಳಿದಿರೋ 1 ಮೇಲಕ್ಕೆ ಬರೀತೀವಿ. ಸೊ ಇದು ಚೇಂಜ್ ಆಯ್ತು. ಓಕೆನಾ? ಓಕೆ ಸರ್. ಓಕೆ ಮಕ್ಳೇ, ಒಂದು ಸ್ವಲ್ಪ ಕ್ವಶನ್ಸ್ ಬರುತ್ತೆ ನಿಮಗೆ ಗ್ರೂಪ್ ಅಲ್ಲಿ. ಆ ಕ್ವಶನ್ಸ್ ನ ಸಾಲ್ವ್ ಮಾಡಿ ನಮಗೆ ಕಳಿಸ್ಕೊಡಿ. ಏನ್ ಕ್ವಶನ್ಸ್ ಅಂದ್ರೆ, ಗ್ರೇಟೆಸ್ಟ್ ನಂಬರ್ ಯಾವುದು ರೌಂಡ್ ಹಾಕೋದು, ಅಥವಾ ಈಗ ಈ ತರ ಇರುತ್ತೆ. ಒಂದು 4 ಕ್ವಶನ್ಸ್ ಕೊಟ್ಟಿರ್ತೀವಿ. ಸಾರಿ, 1/7 1/100 ಇಲ್ಲಿ ಬರ್ದಿರ್ತೀವಿ ಗ್ರೇಟೆಸ್ಟ್ ನಂಬರ್ ಯಾವುದು ಅಂತ ಹೇಳಿ. ಸೊ ಗ್ರೇಟೆಸ್ಟ್ ನಂಬರ್ ನ ಇಲ್ಲಿಗೆ ಬರೀರಿ, ಗ್ರೇಟೆಸ್ಟ್ ಫ್ರಾಕ್ಷನ್ ನ.
ಸ್ಮಾಲೆಸ್ಟ್ ಅಂತ ಕೇಳಿರ್ತೀವಿ, ಸ್ಮಾಲೆಸ್ಟ್ ಯಾವುದು ಅಂತ ಇಲ್ಲಿ ಬರೀರಿ ಅಷ್ಟೇನೆ. ಆಯ್ತಾ? ಈ ತರದೊಂದು 10 ಲೆಕ್ಕಗಳು ಬರುತ್ತೆ, ಈಸಿ ಆಗಿರುವಂತದ್ದು. ಅದನ್ನ ಸಾಲ್ವ್ ಮಾಡಿ ನಮಗೆ ಕಳಿಸ್ಕೊಡಿ. ಗ್ರೂಪ್ ಅಲ್ಲಿ ಬರುತ್ತೆ. ಎಲ್ರಿಗೂ ಬಾಯ್. ಮತ್ತೆ ನಾಳೆ ಸೇಮ್ 6:30ಗೆ ಜಾಯ್ನ್ ಆಗೋಣ.